ಕೃಷ್ಣನು ಹೇಳಿದ ಸ್ಥಾನವಿದೆ. ಇಲ್ಲಿ ನನ್ನ ಜನ್ಮದ ರಹಸ್ಯವನ್ನು ತಿಳಿಯುವೆ ಎಂದು ಅವನು ಹೇಳಿದನು. ಆ ರಹಸ್ಯವೇನು ದೇವ? ಭಗವಾನ್ ಭಾಸ್ಕರ, ನಿನ್ನ ಜ್ವಲೆಯಂತ ಪ್ರಭೆಯಿಂದ ಈ ಸೃಷ್ಟಿಯ ಮೊದಲಿನಿಂದ ಜಗತ್ತನ್ನೇ ಬೆಳಗುತ್ತಿರುವೆ. ನೀನ ರಹಸ್ಯವನ್ನು ಖಂಡಿತವಾಗಿ ತಿಳಿದಿರಬೇಕು. ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು. ಸಹಸ್ರಮಯೂಕ ಮಂಡಲ ವಿಭ್ರಾಜಮಾನಾಯ ಮಹಾಂಧಕಾರದಂತಾವಳ ನಿರ್ಮೂಲನಾವೀಲ ಸಂಭ್ರಂಭ ಸಮನ್ವಿತ ಹರಿಯಕ್ಷಾಯ ಹೇ ಭುವನಗೆ ಶಶಿಮುಖ ಚತುರ್ಮುಖ ಪ್ರಮುಖ ನಿಖಿಲ ಬಹಿರ್ಮುಖ ಸಂಸ್ತೂಯಮಾಯ ಸರ್ವಕಲುಷಾಪಹರಣೆ ಭಗವತೆ ಕರ್ಮಸಾಧಿನೇ ನಮಸ್ತೆ ನಮಸ್ತೆ ನಮಸ್ತೆ. ಕರ್ಣ, ನೀನು ಯಾರು ತಾಯಿ? ನನ್ನ ಏಕಾಗ್ರತೆಯನ್ನೇಕೆ ಭಂಗಪಡಿಸಿದೆ? ನೀನು ಪೂಜಿಸುತ್ತಿರುವ ಆ ಸೂರ್ಯ ದೇವರ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ತಾಯಿ, ನೀನು ಏನು ಹೇಳಿವೆಯೋ ನನಗೆ ತಿಳಿಯದು. ಆದರೆ ನಿನ್ನ ಕಣ್ಣುಗಳಲ್ಲಿನ ಕರುಣಾದೃಷ್ಟಿಯು ಪ್ರಾತಃ ಸೂರ್ಯನ ಕಿರಣದಂತೆ ನನ್ನ ಮನಸ್ಸಿನ ಹಿಮವನ್ನೇ ಕರಗಿಸುತ್ತದೆ. ನಿನ್ನ ಧ್ವನಿಯು ನನ್ನ ಹೃದಯಾಂತರಾಳದಲ್ಲಿ ನೆಲೆಗೊಂಡು ಮರೆತು ಹೋಗಿದ್ದ ನನ್ನ ಚಿಕ್ಕಂದಿನ ನೆನಪುಗಳನ್ನು ಚೇತರಿಸುತ್ತದೆ. ತಾಯಿ, ಯಾರು ನೀನು? ನಮ್ಮೀವರ ಸಂಬಂಧವೇನು? ನನ್ನ ರಹಸ್ಯವನ್ನು ನೀನು ತಿಳಿಸಬಲ್ಲೆಯಾ? ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರು ಕರ್ಣ. ಕುಂತಿ ಆ ಅರ್ಜುನನ ತಾಯಿ? ಅವನು ಅರ್ಜುನನ ತಾಯಿ, ನಿನ್ನ ಶತ್ರುವಿನ ತಾಯಿ. ಅದಕ್ಕಾಗಿ ನೀ ನನ್ನನ್ನು ದ್ವೇಷಿಸಬೇಡ ಕಣ್ಣ, ದ್ವೇಷಿಸಬೇಡ. ಅಂದು ಗರಡಿ ಆಟದ ದೃಶ್ಯವನ್ನು ನಾನೆಂದಿಗೂ ಮರೆಯಲಾರೆ ಕಣ್ಣ. ಅಂದು ನೀನು ಅಪ್ತೋತ್ತಮ ಪೌರುಷದಿಂದ ರಂಗವನ್ನು ಪ್ರವೇಶಿಸಿ ಆ ಅರ್ಜುನನನ್ನು ಶಸ್ತ್ರವಿದ್ಯೆಗೆ ಕರೆದೆ ನೀನು. ಆದರೆ ಆಗ ನಿನ್ನ ತೇಜ ಪುಂಜವಾದ ಮುಖವನ್ನು ಕಂಡು ನನ್ನ ಮನಸ್ಸಿಗೆ ಹಿಡಿಸಲಾರದಷ್ಟು ಸಂತೋಷವಾಯಿತು ಕಂಡ. ನನ್ನ ಮನಸ್ಸಿಗೆ ಹಿಡಿಸಲಾರದಷ್ಟು ಸಂತೋಷವಾಯಿತು. ಆದರೆ ಹೀರದ ಕುಲದವನಾದ ನೀನು ನಿನ್ನೊಡನೆ ಅಸ್ತ್ರ ಯುದ್ಧವನ್ನು ಮಾಡಬಾರದೆಂದು ಆಚಾರ್ಯರು ದ್ರೋಣರು ಅರ್ಜುನನಿಗೆ ಉಪದೇಶ ಮಾಡಿದರು. ಆ ಸಮಯದಲ್ಲಿ ನಿನಗಾದ ಅಪಮಾನವನ್ನು ಕಂಡು ಅಯ್ಯೋ, ನಾನು ನೀರವನಾಗಿ ಕಣ್ಣೀರು ಸುರಿಸಿದೆನು. ಆದರೆ ಆ ಸಮಯದಲ್ಲಿ ದುರ್ಯೋಧನರು ನಿನಗೆ ಅಂಗರಾಜ ಪಟ್ಟವನ್ನು ಕಟ್ಟಿ ನಿನ್ನನ್ನು ಸಾಮಂತ ರಾಜನನ್ನಾಗಿ ಮಾಡಿದರು. ಹಾಗೆ ಮತ್ತೆ ನನ್ನ ಮನಸ್ಸಿಗೆ ಹಿಡಿಸಲಾರದಷ್ಟು ಸಂತೋಷವಾಯಿತು ಕಂದ, ಸಂತೋಷವಾಯಿತು. ಆದರೆ ಅಪ್ರಾರ್ಥಿತವಾದ ದೊರಕಿದ ಆ ರಾಜ ಮಕುಟವನ್ನು ನೀನು ಪ್ರತ್ಯುಪಕಾರವಾಗಿ ಆ ಅತಿರಥ ಚರಣಗಳ ಮುಂದೆ ಅರ್ಪಿಸಿದೆ. ಆಗ ಪಾಂಡವರು ನಿನ್ನನ್ನು ನೋಡಿ ನಕ್ಕರು. ಆದರೆ ಈ ಕುಂತಿ ಮಾತೆಯ ಹೃದಯವು ಮಾತ್ರ ಆನಂದದಿಂದ ತುಂಬಿತು ಕಂದ, ಆನಂದದಿಂದ ತುಂಬಿತು. ರಾಜಮಾತೆ, ನೀನು ಏಕಾಕಿನಿಯಾಗಿ ಈ ಗಂಗಾ ತೀರಕ್ಕೆ ಹೇಗೆ ಬಂದಿ? ನಿನ್ನಲ್ಲಿ ನನ್ನದೊಂದು ಭಿಕ್ಷೆ ಇದೆ ಕರ್ಣ. ನಿನ್ನ ಅಭಿಷ್ಟವೇನು ತಾಯಿ? ಕ್ಷಾತ್ರ ಧರ್ಮಕ್ಕೆ ವಿರುದ್ಧದಲ್ಲದಿರುವ ಏನನ್ನಾದರೂ ಕೇಳು.
ಆನಂದದಿಂದ ನಿನ್ನ ಅಡಿದಾವಣೆಗಳಲ್ಲೇ ಅರ್ಪಿಸುವೆನು. ಮಗು, ನಾನು ನಿನ್ನನ್ನು ಕರೆದುಕೊಂಡು ಹೋಗಲು ಬಂದಿರುವೆ ಕಂದ. ನನ್ನನ್ನು ಕರೆದುಕೊಂಡು ಹೋಗಲು ಎಲ್ಲಿಗೆ ತಾಯಿ? ನನ್ನ ಹೃದಯ ಪೀಠಕ್ಕೆ, ನನ್ನ ಹೃದಯ ಪೀಠಕ್ಕೆ. ನನ್ನ ಹೃದಯವು ನಿನ್ನ ಪ್ರೀತಿಗಾಗಿ ಹಾತೊರೆಯುತ್ತಿದೆ ಕಂದ, ಹಾತೊರೆಯುತ್ತಿದೆ. 5 ಜನ ವೀರ ಪುತ್ರರನ್ನು ಪಡೆದ ಭಾಗ್ಯದ ಜನನಿ ನೀನು. ನಿನ್ನ ಹೃದಯದಲ್ಲಿ ಈ ಹೀನ ಕುಲದ ಸೂತ ಪುತ್ರ ಕರ್ಣನಿಗೆ ಸ್ಥಾನವಿರುವುದೇ? ನಿನ್ನ ಸ್ಥಾನವು 5 ಜನ ಪುತ್ರರಿಗಿಂತಲೂ ಮೊದಲನೇದು ಕಂದ. ಆದರೆ ಯಾವ ಅಧಿಕಾರದಿಂದ ನಾನು ಅಂತಹ ಸ್ಥಾನವನ್ನು ಹೊಂದಿರುವುದು ತಾಯಿ? ನಿನ್ನ ಜನ್ಮ ನಿರ್ವಿಧಾದ ಪ್ರತಿಫಲದಿಂದ ಮಗು. ಆದ್ದರಿಂದ ನೀನು ನನ್ನ ಜ್ಯೇಷ್ಠ ಪುತ್ರನು, ನಾನು ನಿನ್ನ ತಾಯಿ ಕಂದ, ನಾನು ನಿನ್ನ ತಾಯಿ. ಇದೇನು ಕನಸೇ ದೇವ? ಹೆತ್ತ ತಾಯಿಯಿಂದ ತ್ಯಜಿಸಲ್ಪಟ್ಟವನಾಗಿ ನಾನು ಅತಿರಥನಿಗೆ ಗಂಗಾ ಜಲದಲ್ಲಿ ಸಿಕ್ಕಿದೆನೆಂದು ಜನರು ಹೇಳುತ್ತಿದ್ದರು. ಕಳೆದು ಹೋದ ನನ್ನ ತಾಯಿಯನ್ನು ಕೆಲವು ವೇಳೆ ಕನಸಿನಲ್ಲಿ ಅವಗುಂಡನವತಿಯಾಗಿ ನನಗೆ ಕಾಣಿಸಿಕೊಳ್ಳುತ್ತಿದ್ದಳು. ಪರದೆಯನ್ನು ಕಿತ್ತು ಮುಖವನ್ನು ನೋಡಿದರೊಳಗಾಗಿ ನನಗೆ ಎಚ್ಚರವಾಗುತ್ತಿತ್ತು. ಈ ದಿನ ಕನಸಿನ ಮಾಯರೂಪವು ಮೂರ್ತಿವತ್ತಾಗಿ ನನ್ನ ಕಣ್ಣುಗಳ ಮುಂದೆ ನಿಂತಿರುವುದೋ ಅಥವಾ ನಾನು ಎಚ್ಚರದಲ್ಲಿ ಕನಸನ್ನು ಕಾಣುತ್ತಿರುವೆನು? ನೋಡು ತಾಯಿ, ಸಂಜೆ ಕಳೆದು ಇರುಳಿನ ನಸಮಸಕನಿಂದ ಕೂಡಿದ ಗಂಗೆಯ ಆಚರ ದಡದಲ್ಲಿ ನಿನ್ನ ಮಕ್ಕಳ ಸೈನ್ಯ ಶಿಬಿರವು ಸಾವಿರಾರು ದೀಪಗಳಿಂದ ಬೆಳಗುತ್ತದೆ. ಮತ್ತು ಈ ಪಾರ್ಶ್ವದಲ್ಲಿ ಕೌರವರ ಶಿಬಿರದ ಅಸಂಖ್ಯಾತ ದೀಪರಾಜ್ಯವು ಶೋಭಿಸುತ್ತದೆ. ನಾಳೆ ಪ್ರಾತಃ ಕಾಲ ಪ್ರಾರಂಭವಾಗುವ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ಈ ಉಭಯ ಸೈನ್ಯಗಳು ಹೋರಾಡಬೇಕು. ಆದರೆ ಯುದ್ಧದ ಇಂದಿನ ರಾತ್ರಿ ನನ್ನ ಶತ್ರುವಾದ ಅರ್ಜುನನ ತಾಯಿಯು ನನ್ನ ಬಳಿಗೆ ಬಂದು ದೀನವಾಣಿಯಿಂದ ನನ್ನ ಮನಸ್ಸಿನ ಪ್ರಸುಪ್ತ ಮಾತೃ ಪ್ರೇಮವನ್ನು ಎಚ್ಚರಿಸುತ್ತಿರುವಳು. ನನ್ನ ಹೃದಯವು ಅವಳ ಕರುಣಾ ದೃಷ್ಟಿಯಿಂದ ಚೇತನ ಹೊಂದಿ ನನ್ನ ಶತ್ರುಗಳಾದ ಪಾಂಡು ಪುತ್ರರನ್ನು ಸಹೋದರರೆಂದು ಒಳಗಿಸಲು ತವಕಿಸುತ್ತಿರುವುದು. ಹಾಗಾದ್ರೆ ತಡಬೇಕೆ ಕಣ್ಣ, ನನ್ನ ಜೊತೆಗೆ ಬಂದು ಬಿಡು ಕಣ್ಣ. ಬರುವೆನು ತಾಯಿ, ಬರುವೆನು. ಸೂಜಿಗಲ್ಲನ ಕಂಡ ಕಬ್ಬಿಣದ ತುಂಡಿನಂತೆ ನಿನ್ನ ಆತ್ಮವು ನನ್ನನ್ನು ನಿನ್ನ ಕಡೆಗೆ ಸೆಳೆಯುತ್ತಿರುವುದು. ನಾನು ಆನಂದದಿಂದ ನಿನ್ನ ಸಂಗಡ ಬರುವೆನು. ಆದರೆ ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗಿವೆ ತಾಯಿ? ಅದು ನದಿಯ ಆಚೆಯ ದಡಕ್ಕೆ. ಅದು ಪಾಂಡವರ ಶಿಬಿರವು ನಮ್ಮನ್ನು ಕೂಗಿ ಕೂಗಿ ಕರೆಯುತ್ತಿದೆ. ಹೋಗೋಣ. ಅಲ್ಲಿ ನಾನು ಕಳೆದು ಹೋದ ನನ್ನ ತಾಯಿಯನ್ನು ಪುನಃ ಪಡೆಯುವನೇ? ತಪ್ಪದೇ ಪಡೆಯಬೇಕು ಕುಮಾರ. ಹಾಗಿದ್ದರೆ ನೀನು ನನ್ನನ್ನು ತ್ಯಜಿಸಿದ ತಾಯಿ. ಪಾಂಡು ವಂಶದ ಮಹಾವೃಕ್ಷದಿಂದ ನನ್ನನ್ನು ಕಿತ್ತು ಸಮಾನದ ವಿರುದ್ಧ ಕ್ಷೇತ್ರದಲ್ಲಿ ವಿಭಿನ್ನ ಸಮವಾರಣದಲ್ಲಿ ಬಿಟ್ಟಿ ಹೇಗೆ? ಕರ್ಣಾರ್ಜುನ ಸೋದರ ಸ್ನೇಹವನ್ನು ನಾಶ ಮಾಡಿ ಇವರ ಮಧ್ಯದಲ್ಲಿ ಈ ದ್ವೇಷ ಕಬರಿಯಿಂದ ಯಾಕೆ ಸೃಷ್ಟಿಸಿದೆ? ತಾಯಿ, ಏಕೆ ಮಾತನಾಡುವುದಿಲ್ಲ? ನೋಡು, ಈ ಗಂಭೀರ ಅಂಧಕಾರವು ಭೂಮಿಯನ್ನು ಆವರಿಸುವಂತೆ ನಿನ್ನ ಲಜ್ಜೆಯು ನನ್ನ ಜೀವನವನ್ನು ಅಂಧಕಾರಮಯವಾಗಿ ಮಾಡಿತು ತಾಯಿ. ನನಗೆ ಉತ್ತರ ಕೊಡುವ ಇಷ್ಟವಿಲ್ಲವೇ? ಹೋಗಲಿ ಬಿಡು, ನನ್ನ ಪ್ರಶ್ನೆಗೂ ನಿರುತ್ತರವಾಗಿ ಉಳಿಯಲಿ. ಯಾವ ನನ್ನ ಅಪರಾಧಕ್ಕಾಗಿ ಈ ನಿನ್ನ ಮಾತೃ ಪ್ರೇಮದಿಂದ ವಂಚಿತನಾದನೆಂಬುದನ್ನು ತಿಳಿಸಿದ್ದರೆ ಹೋಗಲಿ. ಆ ದಿನ ನೀನು ನಿನ್ನ ಕೈಯಾರ ನುಚ್ಚು ನೂರು ಮಾಡಿದ ಆ ಸ್ವರ್ಗಕ್ಕೆ ನನ್ನನ್ನು ಪುನಃ ಕರೆದುಕೊಂಡು ಹೋಗಲು ಹೇಗೆ ಬಂದಿ ತಾಯಿ? ಹೇಗೆ ಬಂದಿ? ಕುಮಾರ ಕುಮಾರ ಕುಮಾರ, ಮಗು ಮಗು, ಈ ನಿನ್ನ ಶಬ್ದಗಳಿಗಿಂತಲೂ 100 ಪಾಲು ನನ್ನ ನೋವಿನ ಹೃದಯವು ಜರ್ಜರಿತವಾಗಿದೆ.
ಜರ್ಜರಿತವಾಗಿದೆ. 5 ಜನ ಮಕ್ಕಳನ್ನು ಪಡೆದಿದ್ದರೂ ನನ್ನ ಹೃದಯವು ಬಂಜೆಯಂತೆ ನಿಷ್ಕರವೂ ದುಃಖಮಯವಾಗಿದೆ ಮಗು, ದುಃಖಮಯವಾಗಿದೆ. ನಿನ್ನನ್ನು ತ್ಯಜಿಸಿದ ದಿನದಿಂದ ನನ್ನ ಹೃದಯವು ಶುಷ್ಕವೂ ನಿರುಪಯೋಗವಾಗಿದೆ ಹೋಗಿದೆ ಕಂದ, ನಿರುಪಯೋಗವಾಗಿ ಹೋಗಿದೆ ಕಂದ, ನಿರುಪಯೋಗವಾಗಿದೆ. ಆದರೆ ಅಂದು ನಿನ್ನನ್ನು ಗಂಗಾ ತೀರದಲ್ಲಿ ಬಿಟ್ಟು ದಿನ ನೀನು ಒಂದು ಮಾತನ್ನು ಆಡಲು ನಿಶಕ್ತವಾಗಿದ್ದೆ. ಆದರೆ ಇಂದು ಮಾತ್ರ ನಿನ್ನ ಮಾತಿಗೋಸ್ಕರ ಈ ನಿನ್ನ ತಾಯಿಯು ಕಾಯುತ್ತಿರುವಳು ಕಂಡ, ಕಾಯುತ್ತಿರುವಳು. ನೀನವಳನ್ನು ಕ್ಷಮಿಸು. ನಿನ್ನ ಕ್ಷಮಾ ದೃಷ್ಟಿಯಿಂದ ನನ್ನ ಪಾಪವು ದಗ್ಧವಾಗಲಿ ಕಂಡ, ದಗ್ಧವಾಗಲಿ. ಹಳಬೇಡ ತಾಯಿ, ಹಳಬೇಡ. ಏನಿದು ತಾಯಿ ನಿನ್ನಯ ವೇದನೆ, ಏನಿದು ತಾಯಿ ನಿನ್ನಯ ವೇದನೆ, ಏನಿದು ತಾಯಿ. ಸಹಿಸಲುವಾಗದು ನನ್ನ ಮನಸ್ಸಿಗೆ, ಸಹಿಸಲುವಾಗದು ನನ್ನ ಮನಸ್ಸಿಗೆ. ದುಃಖಿಸಬೇಡ ನೆನದರೆ ದೂರ, ದುಃಖಿಸಬೇಡ ನೆನದರೆ ದೂರ. ಏನಿದು ತಾಯಿ ನಿನ್ನಯ ವೇದನೆ, ಏನಿದು ತಾಯಿ. ದೈವದ ನೇಮವು ತಪ್ಪುವುದುಂಟೆ, ದೈವದ ನೇಮವು ತಪ್ಪುವುದುಂಟೆ. ಕಾರಣರಾರು ಇದಕ್ಕೆ ಅಲ್ಲ, ಕಾರಣರಾರು ಇದಕ್ಕೆ ಅಲ್ಲ. ಏನಿದು ತಾಯಿ ನಿನ್ನಯ ವೇದನೆ, ಏನಿದು ತಾಯಿ ನಿನ್ನಯ ವೇದನೆ. ಅಮ್ಮ ಹಳಬೇಡ ತಾಯಿ, ಹಳಬೇಡ ತಾಯಿ, ಹಳಬೇಡ. ನಾನು ನಿನ್ನನ್ನು ಕ್ಷಮಿಸುವೆನು. ಗಂಗೆಯ ಪವಿತ್ರ ಜಲದಂತೆ ನನ್ನ ಕ್ಷಮೆಯು ನಿನ್ನ ದುಃಖ ದಾಹನವನ್ನು ಶಮನ ಮಾಡಲಿ. ನಾನು ನಿನ್ನನ್ನು ಕರೆದುಕೊಂಡು ಹೋಗಲು ಬರಲಿಲ್ಲ ಕರ್ಣ. ಅದು ಬಯಲ ಬಯಕೆ ಎಂಬುದು ನನಗೆ ಗೊತ್ತು ಕರ್ಣ, ನನಗೆ ಗೊತ್ತು. ಆದರೆ ನಿನಗೆ ಲಭಿಸಬೇಕಾದ ಮಾನ ಸಮ್ಮಾನಗಳನ್ನು ಪುನಃ ನಿನಗೆ ತಂದುಕೊಡಲು ಬಂದಿದ್ದೇನೆ ಕರ್ಣ. ತಾಯಿ, ನಾನು ಸೂತ ಪುತ್ರನಾಗಿಯೇ ಬೆಳೆದನು, ಸೂತ ಪುತ್ರನಾಗಿಯೇ ಉಳಿಯುವನು. ನನಗೆ ಮತ್ತಾವ ಹೆಚ್ಚಿನ ಗೌರವವೂ ಬೇಡ ತಾಯಿ. ಮಗು, ಹಸ್ತಿನಾವತಿಯ ಸಿಂಹಾಸನವು ನಿನ್ನದು, ಮತ್ತೆ ಅದನ್ನು ಪಡಿಕೋ ಕಂದ್ರ. ತಾಯಿ, ಸಾಮಾನ್ಯ ಮನುಷ್ಯನಿಗೂ ನಿರಾಯಾಸವಾಗಿ ಲಭಿಸುವ ಮಾತೃ ಪ್ರೇಮವನ್ನು ನನಗೆ ಕೊಡಲು ನಿರಾಕರಿಸಿದ ನೀನು ಈಗ ಈ ರಾಜ್ಯ ಲೋಭವನ್ನು ತೋರಿಸುವಿಯಾ? ಎಳೆತನದಲ್ಲಿ ನೀನು ನಿಷ್ಕರುಣೆಯಿಂದ ಕಡಿದು ಹಾಕಿದ ಬಂಧು ಪ್ರೇಮದ ಸೊಸೆಯು ಆಗಲೇ ಒಣಗಿ ಹೋಗಿದೆ. ಈಗ ಪುನಃ ಚಿಗುರುವುದಿಲ್ಲ ತಾಯಿ, ಚಿಗುರುವುದಿಲ್ಲ. ನಾವು ವಿಷಮವನ್ನು ಬಿತ್ತುವಾಗ ನಾವು ತಿಳಿದುಕೊಳ್ಳುವುದು ಅಲ್ಪವಾದದ್ದು ಎಂದ್ರೆ,
ಅದನ್ನು ಬುಡ ಸಮೇತವಾಗಿ ಕಿತ್ತು ಸೇಬಹುದು ಎಂದು ತಿಳಿದುಕೊಳ್ಳುತ್ತೇನೆ. ಆದರೆ ಅದು ಮರವಾಗಿ ತನ್ನ ವಿಷದ ಫಲವನ್ನು ನಮಗೆ ಉಣ್ಣಿಸುತ್ತದೆ. ಅದೇ ಉಣ್ಣಿಸುತ್ತದೆ. ಅಂದು ನಾನು ಮಾಡಿದ ತಪ್ಪಿಗಾಗಿ ಗಂಗಾ ತೀರದಲ್ಲಿ ಬಿಟ್ಟ ಈ ನನ್ನ ಪುತ್ರನು ಇಂದು ತಮ್ಮಂದಿರನ್ನೇ ಕೊಲೆ ಮಾಡುವ ಕಾಲ ಸರ್ಪವಾಗಿ ಪರಿಣಮಿಸಿದೆ ದೇವ. ಚಿಂತಿಸಬೇಡ ತಾಯಿ, ಯುದ್ಧದಲ್ಲಿ ಪಾಂಡವರಿಗೆ ಜಯವೆಂದು ನನ್ನ ಅಂತರಾತ್ಮವು ನುಡಿಯುತ್ತದೆ. ನಾನು ಕೇವಲ ಅಶಾಂತಿಯ ವಿಫಲ ಕದರವನ್ನು ಹುಡುಕುತ್ತಿರುವೆಂಬುದನ್ನು ಬಲ್ಲೆ. ಆದರೆ ನನ್ನ ಗೆಳೆಯನನ್ನು ತ್ಯಜಿಸುವಂತೆ ಮಾತ್ರ ನನಗೆ ಹೇಳಬೇಡ. ವೈಭವದಲ್ಲಿ ನಾನು ದುರ್ಯೋಧನನ ಗೆಳೆಯನಾಗಿದ್ದೆ. ಮುಂದೆ ಅವನಿಗಾಗುವ ದುರ್ಗತಿಯನ್ನು ನಾನು ಆನಂದದಿಂದ ಎದುರುಗೊಳ್ಳುವನು. ಪಾಂಡವರು ವಿಜಯಶಾಲಿಗಳಾಗಲಿ, ನಾನು ಅಭಿವಚನೆ ಕೊಡುವೆನು. ಕುರುವಂಶದ ರಸನ ಋಣವನಿಗುವೆ, ಉಳಿದ ಧರ್ಮ ಭೀಮನ ಕುಲ ಸಹದೇವಾದಿಗಳನ್ ಕರುಣವಿ ಕಾಯುವೆನ. ಚಿಂತಿಸಲ್ಬೇಡ ತಾಯಿ. ನೀನು ನಿರ್ಭಯಳಾಗಿ ಪ್ರಪಂಚದ ಅಪಮಾನದ ಆವರ್ತಕ್ಕೆ ಅನಾಥ ಶಿಶುವಿನಂತೆ ನನ್ನನ್ನು ಬಲಿಕೊಟ್ಟೆ. ಈಗೆಲ್ಲ ಒಂದೇ ನಿಂತಿಯು ನಿಷ್ಠುರ ಚಿತ್ತಳಾಗಿ ಕೌರವರೊಡನೆ ನೀನು ನಿರೀಕ್ಷಿಸುವ ಪರಾಜಯದ ದುರ್ಮರಣಕ್ಕೆ ನನ್ನನ್ನು ಬಿಟ್ಟು ಬಿಡು ತಾಯಿ, ಬಿಟ್ಟು ಬಿಡು. ಕುಮಾರ ಕುಮಾರ, ಪಾಪದ ಮೃತ್ತಿಕೆಯಿಂದ ಈ ಕುಂತಿಯನ್ನು ಸೃಷ್ಟಿಸಿದೆಯೋ ನೀನು. ಕರ್ಮಕ್ಕೆ ತಕ್ಕ ಪ್ರತಿಫಲ, ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತ, ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತ. ಸುಖ ಜೀವನ ಕಾಣದಾದೆ, ಸುಖ ಜೀವನ ಕಾಣದಾದೆ, ಸುಖ ಜೀವನ ಕಾಣದಾದೆ, ಸುಖ ಜೀವನ ಕಾಣದಾದೆ, ಸುಖ ಜೀವನ ಕಾಣದಾದೆ. ಮನ ಕಾಮನ ಕನಸಾದುದೇ, ಮನ ಕಾಮನ ಕನಸಾದುದೇ. ದೇವದಯ ಘನ ಸುಖ ಜೀವನ ಜೀವನ ಕಾಣದಾದೆ, ಸುಖ ಜೀವನ ಕಾಣದಾದೆ, ಸುಖ
ಪ್ರಾತಃಕಾಲದ ಉದಯ ಗೀತವು ಮೃತ್ಯುವಿನ ತೂರ್ಯ ಧ್ವನಿಯಂತೆ ಕೇಳಿ ಬರುತ್ತಿದೆ. ಅಧೂರಸ್ಥವಾದ ವೇಣುವನದಲ್ಲಿ ಬೆಳಗಿನ ಜಾವದಲ್ಲಿ ಕೂಗುತ್ತಿರುವ ಗೂಗೆಗಳ ಧ್ವನಿಯಲ್ಲಿ ಅಪಶ್ರುತಿ ಮಿಡಿತವಾದದ್ದು ತೋರುತ್ತಿದೆ. ಪ್ರಾತಃಕಾಲ ಉದಯ ಸೂರ್ಯನನ್ನು ವಂದಿಸಲು ತಲೆ ಎತ್ತಿದಾಗ ಕೆಂಪು ಬಣ್ಣದ ಧೂಮಕೇತುವು ನನ್ನ ಕಣ್ಣಿನಲ್ಲಿ ಬಿದ್ದಿತು. ಅಕಸ್ಮಾತ್ತಾಗಿ 200 ನಕ್ಷತ್ರಗಳು ಭೂಮಿ ಗುರುಳಿದವು. ಈ ವಾವು ನನ್ನ ಪುತ್ರನಿಗೆ ಯಾವ ಅಮಂಗಲವೂ ಆಗದಿರಲಿ. ಅಯ್ಯೋ, ಮತ್ತಾವ ವಿಚಿತ್ರವಾದ ಪರಂಪರೆಯೋ ನನ್ನ ಗುರುಕುಲಕ್ಕೆ ಪ್ರಾಪ್ತವಾಗುವುದೋ ಏನೋ. ಅಯ್ಯೋ, ಹಾಯ್ ವಿಧಿಯೇ, ಈ ಗಾಂಧಾರಿಯ ಲಲಾಟದಲ್ಲಿ ಇನ್ನು ಏನನ್ನು ಬರೆದಿರುವೆ. ಅಮ್ಮ, ಯಾರು ಪುತ್ರ ದುರ್ಯೋಧನ, ನಾನು ನಿನಗಾಗಿ ಎಷ್ಟೊತ್ತು ಕಾತರಳಾಗಿದ್ದೆನು. ಇಂದು ರಾತ್ರಿ ಎಲ್ಲವೂ ನಿದ್ರೆ ಇಲ್ಲ. ಅದೇನೋ ದುರ್ನಿಮಿಂತ ಪರಂಪರೆಗಳು. ಬಾ ಕುಮಾರ, ಹತ್ತಿರ ಬಾ. ನನ್ನ ಪತ್ರಹಸ್ತನಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆ. ಕುಮಾರ, ದಯಾಮಯ, ನನ್ನ ಪುತ್ರನಿಗೆ ಯಾವ ಅಮಂಗಲವೂ ಆಗದಿರಲಿ. ಅಮ್ಮ, ಈಗ ನಾನು ಯುದ್ಧಕ್ಕೆ ಹೊರಡುವೆನು. ಏನು? ನನ್ನನ್ನು ಆಶೀರ್ವದಿಸುತ್ತೇನೆ. ಛೀ, ಯುದ್ಧ ಇದೆಂಥ ನೀಚ ಶಬ್ದ. ನಿಮಗೆ ಯುದ್ಧಕ್ಕೆ ಆಜ್ಞೆಯನ್ನು ಕೊಟ್ಟವರಾರು? ಈ ಬಾಹುಗಳಲ್ಲಿ ಶಕ್ತಿ ಇರುವವರಿಗೆ ಈ ದುರ್ಯೋಧನನು ಯಾರ ಆಜ್ಞೆಯನ್ನು ಬೇಡುವುದಿಲ್ಲ. ಕುರುಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯದೆ ಅಮ್ಮ? ತಿಳಿದಿರುವೆ ಪುತ್ರ. ಆದರೆ ಅದು ನಿನ್ನ ಡಾಂಭಿಕತನದ ಪ್ರದರ್ಶನವೆಂದು ಪಾಂಡವರನ್ನು ಬೆದರಿಸಲು ಹೂಡಿದ ಆಟವೆಂದು ತಿಳಿದರೆ ಹೊರತು ಮನುಷ್ಯತ್ವವನ್ನು, ನೀತಿ, ಧರ್ಮ, ಮನುಷ್ಯತ್ವವನ್ನು ಮಂಡುಗೂಡಿಸಿ ನೀನು ಯುದ್ಧವನ್ನು ಪ್ರಾರಂಭಿಸುವೆ ಎಂದು ಮಾತ್ರ ನಾನು ತಿಳಿದಿರಲಿಲ್ಲ ಕಂದ. ಯುದ್ಧವು ಕ್ಷತ್ರಿಯನ ಧರ್ಮ ಮಾತೆ. ಮನುಷ್ಯನ ನಾಶ, ನೀತಿಯ ಪ್ರಳಯ, ಅಧರ್ಮದ ಮಹಾವಿಪ್ಲವ. ಮನುಷ್ಯನನ್ನು ನಿರ್ಮಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ ಕುಮಾರ. ಅಸೂಂದ್ಯಾಂಧನಾದ ಮಾನವನು ತನ್ನ ಕಲುಷಿತ ಹೃದಯದಿಂದ ಕಟಿತ ತೆಗೆದ ಕಾಲಕೂಟವದು. ಆತ್ಮೀಯರು ಎಂಬ ಭೇದ ಭಾವವಿಲ್ಲದೆ ಎಲ್ಲರನ್ನೂ ತನ್ನ ಉದರದಲ್ಲಿ ಇಟ್ಟುಕೊಂಡು ಎಲ್ಲರನ್ನು ನಾಮಾವಶೇಷವನ್ನಾಗಿ ಮಾಡುವುದು. ಪುತ್ರ, ನನ್ನ ಮಾತನ್ನು ಕೇಳು. ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಮಗು, ನಿನ್ನ ಮನೆಯ ಮಹಾದ್ವಾರದ ಮುಂದೆ ಕೈ ಜೋಡಿಸಿ ನಿಂತಿರುವ ಶಾಂತಿ ದೇವಿಯನ್ನು ನಿರಾಕರಿಸಿ ಯುದ್ಧಕ್ಕೆ ಆಹ್ವಾನವನ್ನು ಕೊಡಬೇಡ ಪುತ್ರ, ಕೊಡಬೇಡ. ಅಮ್ಮ, ಈ ಅಪೌರುಷ ಮಾತುಗಳನ್ನು ಕೇಳಿ ನಾನು ಬೇಸತ್ತಿರುವೆನು. 100 ಜನ ವೀರಪುತ್ರರನ್ನು ಹೆತ್ತ ವೀರ ಮಾತೆಯು ಒಂದಲ್ಪ ಯುದ್ಧದ ಸಲುವಾಗಿ ಕಾತರಲಾಗುವುದೇ? ಯುದ್ಧವು ಕ್ಷತ್ರಿಯನ ಧರ್ಮ. ನಾನು ಆ ಧರ್ಮವನ್ನು ಪಾಲನೆ ಮಾಡುವೆನು. ನನಗೆ ಅನುಗ್ರಹವನ್ನು ಕೊಡುತ್ತಾಯಿ. ಮಗು, ಧರ್ಮದ ರಹಸ್ಯವನ್ನು ನೀನು ಅರಿಯಲಾರೆ ಪುತ್ರ, ಅರಿಯಲಾರೆ. ಇಂದು ಧರ್ಮಕ್ಕಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿ ತಮ್ಮ ಜೀವನವನ್ನೇ ಬಲಿ ಕೊಡುತ್ತಿರುವರು. ಮಗು, ಧರ್ಮವು ತ್ಯಾಗದ ಮೂಲ ಸ್ಥಾನ, ಭೋಗದ ಜೀವಂತ ನರಕವಲ್ಲ. ಲೋಭಗ್ರಸ್ತನಾದ ನೀನು ಪಾಂಡವರನ್ನು ನಾನಾ ರೀತಿಯಿಂದ ಹಿಂಸಿಸಿದೆ. ಮೋಸದಿಂದ ಅವರ ರಾಜ್ಯವನ್ನು ಅಪಹರಿಸಿದೆ. ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ಮಾನಭಂಗ ಮಾಡಲು ಪ್ರಯತ್ನಿಸಿದೆ. ಸ್ತ್ರೀಯ ಮಾತೃತ್ವವನ್ನು ಕಾಲಿನಿಂದ ತುಳಿದೆ. ನಿನ್ನಂಥ ನೀಚನು, ದುರಾತ್ಮನು ಧರ್ಮವನ್ನು ತಿಳಿಯುವುದು ಹೇಗೆ ಸಾಧ್ಯ? ತಿಳಿಯುವುದೇ ಆದರೆ ನೀನು ಪಾಂಡವರನಿಗೆ ಸಂಧಿಗೆ ಸಮ್ಮತಿಸು. ಅಮ್ಮ, ಪಾಂಡವರು ಮಾಡಿದುದು ಧರ್ಮ ಸಮ್ಮತವಾದರೆ ಆ ಧರ್ಮಕ್ಕೆ ಶತಾಧಿಕ ಧಿಕ್ಕಾರವಿರಲಿ. ಪತ್ತಿಯ ಅಪಮಾನವನ್ನು ನೋಡುತ್ತಾ ಎದುರಿಗೆ ಕುಳಿತಿರುವುದು ಕ್ಷತ್ರಿಯ ಧರ್ಮವಂತೇಳಿ ಮಾನವ ಧರ್ಮವೂ ಅಲ್ಲ. ಭಾನುಮತಿಗೆ ಅಥವಾ ನನ್ನ ಅಂತಃಪುರದ ಒಬ್ಬ ದಾಸಿಗೆ ಇಂಥ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೆನೋ ಬಲ್ಲೆಯ ಮಾತೆ. ಹಣಬಂಧವನ್ನು ನಿರಾಕರಿಸಿ
ಸಮಗ್ರ ಪೃಥ್ವಿಯ ಪ್ರತಿಕಕ್ಷಿಯಾಗಿ ನಿಂತಿದ್ದರೂ ಲೆಕ್ಕಿಸದೆ ಆ ಅಪಮಾನದ ಪ್ರತಿರೋಧವನ್ನು ಮಾಡುತ್ತಿದ್ದನು. ಆದರೆ ಧರ್ಮದುರೀಡರಾದ ಪಾಂಡವರು ಮಾಡಿದ್ದೇನು? ನಿಸ್ಸಹಾಯಕನಾದ ಹೇಡಿಯು ಒಪ್ಪದಂತಹ ತಾಟಸ್ಥ ಭಾವ. ಅದಕ್ಕಾಗಿಯೇ ನನಗೆ ಪಾಂಡವರಲ್ಲಿ ನನಗೆ ಅಷ್ಟೊಂದು ದ್ವೇಷ. ಅವರು ಭರತ ವಂಶದ ಕಲಂಕ ಸ್ವರೂಪರು. ಅವರನ್ನು ಜ್ಞಾತಿಗಳೆಂದು ಕರೆಯಲು ನನಗೆ ಇಚ್ಛೆಯೂ ಇಲ್ಲ. ಅವರನ್ನು ಸಮೂಲವಾಗಿ ನಾಶ ಮಾಡಿ ಶಂತನು ದುಷ್ಯಂತಾದ ನಮ್ಮ ಪೂರ್ವಜರ ಪುಣ್ಯ ಸ್ಮೃತಿಯನ್ನು ದುಷ್ಕೀರ್ತಿ ಕಲಂಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ. ನಾನದರ ಸಲುವಾಗಿ ದೀಕ್ಷಾಬದ್ಧನಾಗಿರುವೆನು. ನನ್ನನ್ನು ಹರಿಸಿ ಯುದ್ಧಕ್ಕೆ ಅನುಜ್ಞೆಯನ್ನು ಕೊಡುತ್ತಾಯಿ. ನನ್ನ ಆಜ್ಞೆಯನ್ನು ನೀನು ಪಡೆಯಲಾರೆ ಕುಮಾರ, ಪಡೆಯಲಾರೆ. ಇಷ್ಟೊಂದು ಜ್ಞಾತಿ ಹಿಂಸೆಗೆ ನನ್ನ ಅನುಮತಿ ಅಷ್ಟೊಂದು ಅವಸರವೇ ನಿನಗೆ? ಇಷ್ಟೊಂದು ಹಿಂಸೆಗೆ ನಿನಗೆ ಅನುಮತಿಯನ್ನು ಕೊಡುವ ಮೊದಲು ನನ್ನ ಕಂಠದಿಂದ ವಾಕ್ ಸ್ಫೂರ್ತಿಯನ್ನು ನಿಲ್ಲುವಂತೆ ಮಾಡುತ್ತೇನೆ. ನನ್ನ ತಪ್ತ ಹೃದಯದಿಂದ ಹೊರಟ ದಾವಾಗ್ನಿಯಲ್ಲಿ ಅದು ನಿನ್ನ ಮಸ್ತಕವನ್ನು ಸುಡುವುದು. ವಿರುದ್ಧ ದೈವದ ಅಭಿಶಾಪದಂತೆ ಅದು ನಿನ್ನನ್ನು ಹೆಜ್ಜೆ ಹೆಜ್ಜೆಗೂ ಸುಡುವುದು. ಕಾಡ್ಗಿಚ್ಚನ್ನು ಓದಿ ಉರಿ ಮಾಡಲೇಕೆ? ಅಗ್ನಿಮಯ ಸ್ಪರ್ಶವನ್ನು ಸುರಿಸುವ ಗಿರಿಕಂಧರವನ್ನು ಪ್ರಯತ್ನ ಪೂರ್ವಕವಾಗಿ ಅಪ್ಪಿಕೊಳ್ಳಲೇಕೆ? ಮಗು, ನೀನು ನನ್ನ ಅನುಮತಿಯನ್ನು ಪಡೆಯಲಾರೆ ಕುಮಾರ, ಪಡೆಯಲಾರು. ಹೊರಟು ಹೋಗು ದುರ್ಯೋಧನ, ಹೊರಟು ಹೋಗು. ನೀನು ಪ್ರಾಕೃತಳಾಗಿಲ್ಲ ತಾಯಿ. ಪುನಃ ನಾನು ನಿನ್ನನ್ನು ನೋಡುವೆನು. ಹಾ ವಿಧಾತ, ಎಂಥ ವಿಚಿತ್ರವಾದ ಸೃಷ್ಟಿಯನ್ನು ಮಾಡಿರುವ ಈ ಮಾತೃಮೂರ್ತಿಯನ್ನು. ಇವನೆನ್ನ ಪುತ್ರನು. ನನ್ನ 100 ಜನ ಮಕ್ಕಳಿಗಿಂತಲೂ ಇವನನ್ನು ಅತ್ಯಾದರದಿಂದ ಸಾಕಿದೆನು. ಆದರೆ ಇವನು ತನ್ನ ಪಾಪದಿಂದ ನನ್ನ ಜೀವನವನ್ನು ದುಃಖಮಯವನ್ನಾಗಿ ಮಾಡುತ್ತಿರುವನು. ಆದರೂ ನಾನಿವನನ್ನು ತ್ಯಜಿಸಲಾರೆ. ಒಂದು ಸಲ ಅವನ ಮುಖವನ್ನು ನೋಡುವ ಆಸೆ, ಅವನನ್ನು ಕಂಡಾಗ ಅಪ್ಪಿ ಮುದ್ದಾಡುವ ಆಸೆ. ಆ ಕ್ಷಣದಲ್ಲಿ ಲಜ್ಜೆಯಿಂದ ಮುಖವನ್ನು ಮುಚ್ಚಿಟ್ಟುಕೊಳ್ಳುವಂತಾಗುವುದು. ನನ್ನ ತಪ್ತ ಹೃದಯದಿಂದ ಅವನನ್ನು ಶಪಿಸಲು ನನ್ನ ಬಾಯಿ ಮುಂದೆ ಮಾಡುತ್ತೇನೆ. ಆಮೇಲೆ ಅಪ್ರಾರ್ಥದ ಶಬ್ದಗಳು ನನ್ನ ಬಾಯಿಂದ ಹೊರಬೀಳುವವು. ಅಯ್ಯೋ, ಈ ಸ್ವರ್ಗ ನರಕಗಳ ತಾಕಲಾಟದಲ್ಲಿ ಈ ಮಾನವ ಜೀವನವು ಎಷ್ಟು ದಿನ ಸಹಿಸಲು ಸಾಧ್ಯ? ರಾಜಮಹಿಷಿ, ನಾನು ರಾಜಮಹಿಷಿ? ನಾನು ರಾಜಮಹಿಷಿಯಾಗುವುದಕ್ಕಿಂತಲೂ ಒಬ್ಬ ಕೃಷಿಕನ ಹೆಂಡತಿಯಾಗಿದ್ದರೆ ಎಷ್ಟೋ ಚೆನ್ನಾಗಿತ್ತು. ಈ ದೇಹ ಭೋಗದ ಅವಶ್ಯಕತೆಯೂ ನನಗಿರುತ್ತಿರಲಿಲ್ಲ. ರಾಜೇಂದ್ರ, ಇನ್ನಾದರೂ ಸಮಯವು ಮಿಂಚಿಲ್ಲ. ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಈ ಕುರು ಸಾಮ್ರಾಜ್ಯವನ್ನು ರಕ್ಷಿಸಲು ಆ ಪಾಂಡವರನ್ನು ಕ್ಷಮೆಯನ್ನು ಬೇಡು. ದೇವಿ, ವೀರಶ್ರೇಷ್ಠನಾದ ಪುತ್ರನು ಸಮರ ಸನ್ನದ್ಧನಾಗಿ ಯುದ್ಧ ಕ್ಷೇತ್ರಕ್ಕೆ ಹೊರಟಿರುವಾಗ ಕಾಪುರುಷನಂತೆ ನಾನು ಅವನನ್ನು ತಡೆಯುವುದೇ ನನ್ನಿಂದಾಗದು ಗಾಂಧಾರಿ, ನನ್ನಿಂದಾಗದು. ರಾಜೇಂದ್ರ, ಇದು ಸಾಮಾನ್ಯ ಯುದ್ಧವೆಂದು ಭಾವಿಸಿರುವಿಯಾ? ಅಣ್ಣ ತಮ್ಮದರಿಂದ ಪ್ರೀತಿಯಿಂದ ಕಾಣುವ ಭಾರತ ಸಂತಾನವು ಒಬ್ಬರನ್ನೊಬ್ಬರು ದ್ವೇಷದಿಂದ ಈ ರೀತಿ ಸಾವನ್ನಪ್ಪಲು ಪ್ರಯತ್ನಿಸುತ್ತಿರುವರು. ಕ್ಷಾತ್ರದ ಹೆಸರಿನಿಂದ ಮನುಷ್ಯತ್ವವನ್ನು ಮರೆತು ಮನುಷ್ಯನಲ್ಲಿರಬೇಕಾದ ಉಚ್ಚ ನೀಚವೆಂಬ ಪರಿಜ್ಞಾನವಿಲ್ಲದೆ ಮನುಷ್ಯತ್ವವನ್ನು ಮರೆತು ತಮ್ಮಿಷ್ಟ ಬಂದಂತೆ ಪ್ರವರ್ತಿಸುತ್ತಿರುವರು. ಇದನ್ನು ನೋಡಿ ನೀನಿನ್ನೂ ಸುಮ್ಮನೆ ಇರುವೆಯ? ಇದೇ ನಿನ್ನ ರಾಜದರ್ಪವೋ? ರಾಜದಂಡರವನ್ನು ದೃಢಹಸ್ತದಿಂದ ಹಿಡಿದು
ಶಾಂತಿಯನ್ನು ಸಾಧಿಸು. ಈ ನರಭೇದ ಯಜ್ಞವು ಇನ್ನಾದರೂ ನಿಲ್ಲಲಿ. ಇದು ಒಳ್ಳೆಯ ಅಭಿನಯ ಗಾಂಧಾರಿ. ಅಭಿನಯವಲ್ಲ ಅಂಗರಾಜ, ಅಭಿನಯವಲ್ಲ. ನಾನೇನು ಮಾಡಲಿ? ನಿನ್ನ ಬಾಹ್ಯ ಚಕ್ಷುವಿನಂತೆ ಆಂತರಿಕ ಚಕ್ಷುವು ಅಂಧಕರಮಯವಾಗಿದೆ. ಆದ್ದರಿಂದ ನನ್ನೆದುರಿನಲ್ಲಿ ನಡೆಯುತ್ತಿರುವ ಈ ಭಯಾನಕ ಭೀಭತ್ಸ ದೃಶ್ಯವನ್ನು ನಿನಗೆ ತೋರಿಸುತ್ತೇನೆ. ಕುರುಕ್ಷೇತ್ರದಲ್ಲಿ ರಾಶಿಯಾಗಿ ಬಿದ್ದಿರುವ ಈ ನರಮೇಧದಲ್ಲಿ ದುರ್ಯೋಧನನು ನರಕಪಾಲದಲ್ಲಿ ಕೆಂಪು ವರ್ಣ ರಕ್ತವನ್ನು ಕುಡಿಯುತ್ತಾ ಭೈರವ ಮೂರ್ತಿಯನ್ನು ಹೇಗೆ ನಿಂತಿರುವುದು. ಸುತ್ತಲೂ ಗುರು ಹಿರಿಯರು, ಗುರು ಬಾಂಧವರು ಹೆಣದ ಮೇಲೆ ರಾಶಿಯಾಗಿ ಬಿದ್ದಿರುವವು. ಮತ್ತು ಈ ಹೆಣದ ರಾಶಿಯಲ್ಲಿ ನಾನು ಮತ್ತು ನೀವು ಇಬ್ಬರೇ ಇರುವೆವು. ಈ ಸಮಯದಲ್ಲಿ ಕೂಡ ದುರ್ಯೋಧನನು ನನ್ನನ್ನು ನೋಡಿ ಎಷ್ಟು ವಿಕಟವಾಗಿ ಹಾಹಾಕಾರ ಮಾಡುತ್ತಿರುವನು. ಅವನ ಹಾಹಾಕಾರವು ವಜ್ರಧಾರಿಯಂತೆ ನನ್ನ ಹೃದಯವನ್ನೇ ಭೇದಿಸುತ್ತಿರುವುದು. ಇವನು ನನ್ನ ಕುಮಾರನಲ್ಲ. ಕುರುವಂಶದ ಮೃತ್ಯು. ಅಯ್ಯೋ, ಸರ್ವ ಪಾಪ ಶಕ್ತಿಗಳನ್ನು ಒಟ್ಟುಗೂಡಿಸಿ ಈ ನೀಚನನ್ನು ಸೃಷ್ಟಿಸಿದೆಯೋ. ಕ್ಷಮಿಸು ಗಾಂಧಾರಿ, ಈ ಅರ್ಥಹೀನ ಪ್ರಲಾಪಗಳನ್ನು ನಾನು ಕೇಳಲಾರೆ. ವಿದುರ, ಇಂತಹ ಪುತ್ರನ ವರ್ತನೆಯಿಂದ ನನ್ನ ಹೃದಯದಲ್ಲಿ ಅಶಾಂತಿ ಉತ್ಪನ್ನವಾಗಿದೆ. ವಿದುರ, ನನ್ನನ್ನು ಶಾಂತವಾಗಿರಲು ಬಿಟ್ಟು ಬಿಡು. ಆಯ್ತು ರಾಜೇಂದ್ರ, ಹೋಗೋಣ ನಡಿ. ಅಮ್ಮ ಪುನಃ ಬಂದಿರುವೆ. ಮುಗಿತಪ್ಪ. ಬಾ ಕುಮಾರ, ಯಾಕಲ್ಲ ನನ್ನೆದುರಿನಲ್ಲಿ ಕಾರೂರಿ ಕುಳಿತುಕೋ. ಮಗು, ಮಗು, ಈ ಗಾಂಧಾರಿಯ ಅಗ್ನಿಮಯ ಶಿಲಾಸ್ಪರ್ಶದಿಂದ ಒಂದು ಹುಲ್ಲು ಕಡ್ಡಿಯು ಕೂಡ ವಜ್ರಾಯುಧಕ್ಕಿಂತಲೂ ಕಠಿಣವಾಗಲಿ. ಹೋಗು ಪುತ್ರ, ಹೋಗು. ಕುರುಕ್ಷೇತ್ರದ ಧರ್ಮಯುದ್ಧದಲ್ಲಿ ವೀರ ಪೌರುಷದಿಂದ, ವೀರ ಧರ್ಮದಿಂದ ಹೋರಾಡು. ಯಥೋ ಧರ್ಮ ಸ್ಥತೋ ದೇಹ. ಎತ್ತ ಕಡೆಗೆ ಧರ್ಮವಿರುವುದೋ ಅತ್ತ ಕಡೆಗೆ ಜಯವಾಗಲಿ. ಹೋಗು ಪರಾಕ್ರಮಿಯೇ ಸಮರಗೆ, ಹೋಗು ಪರಾಕ್ರಮಿಯೇ ಸಮರಗೆ. ದೂರದಿಗೆ ನಿದು, ದೂರದಿಗೆ ನಿದು. ತೋರು ಶೌರ್ಯ ವೈರಿನಿ ಕರವ, ತೋರು ಶೌರ್ಯ ವೈರಿನಿ ಕರವ. ನಾಶಗೊಳಿಸುತ್ತ, ನಾಶಗೊಳಿಸುತ್ತ. ಹೋಗು ಪರಾಕ್ರಮಿಯೇ ಸಮರಗೆ, ಹೋಗು ಪರಾಕ್ರಮಿಯೇ. ದುರದಿ ವೀರನ ಶಿರಗಳ ತನದು, ದುರದಿ ವೀರನ ಶಿರಗಳ ತನದು. ಜಯ ಬಂದೀನಿ ಬಾರೈತನಯ, ಜಯ ಬಂದೀನಿ ಬಾರೈತನಯ. ಪರತರ ಬಲದಿ ಶಿರಗಳ ಕರೆದು, ಪರತರ ಬಲದಿ ಶಿರಗಳ ಕರೆದು. ಜಯ ಬಂದೀನಿ ಬಾರೈತನಯ ನೀ. ಹೋಗು ಪರಾಕ್ರಮಿಯೇ ಸಮರಗೆ, ಹೋಗು ಪರಾಕ್ರಮಿ, ಹೋಗು ಪರಾಕ್ರಮಿ, ಹೋಗು ಪರಾಕ್ರಮಿಯೇ ಸಮರಗೆ. ಹರಸುತ್ತಾಯಿ ಭದ್ರಾಸ್ತಜಂ ಸಮರ ಯಜ್ಞ ದೀಕ್ಷಿತನಾಗಲು ಹೋಗುವೆ. ಚಲಿಸದಿರಲಿ ಚಿತ್ತ ಬಗೆಗಳಂ ಕಡೆದು ಕದನ ಕಾಳಿಯಂ ಸಂತೈಸಿ ಅಚಲ ಕೀರ್ತಿಯು ಪಡೆಯುವೆ ಮಾತಾ. ಹಾಗಾದರೆ ನಾನು ಕಾಲೋಚಿತವಾದ ಧರ್ಮವನ್ನು ಪಾಲನೆ ಮಾಡುವೆನು.
ಕಾಲೋಚಿತವಾದ ಧರ್ಮವನ್ನು ಎಂದಿಗೂ ಬಿಡುವುದಿಲ್ಲ ಮಾತೆ. ನಾನು ಆ ಧರ್ಮವನ್ನು ಪಾಲನೆ ಮಾಡುವೆನು. ನನಗೆ ಅನುಜ್ಞೆಯನ್ನು ಕೊಡು ಮಾತೆ. ಹೋಗಿ ಬಾ ಕುಮಾರ, ಹೋಗಿ ಬಾ. ಹೇಳಿದನಲ್ಲದೆ ಯಥೋ ಧರ್ಮಸ್ತಥೋ ಜಯ. ವೀರ ಪೌರುಷದಿಂದ ಹೋರಾಡು ಪುತ್ರ, ಹೋರಾಡು. ವಿಜಯವು ನಿನ್ನನ್ನೇ ವರಿಸುವುದು. ನಡೆಯಲಿ ನಡೆಯಲಿ. ಯುದ್ಧದ ಹಾಹಾಕಾರದ ಹಾರ್ದ ಸಂತಾನವು ಅದರಿಂದ ಗಾಂಧಾರಿಗಾಗುವ ನಷ್ಟವೇನು? ವಿಧಿಲಿಖಿತವನ್ನು ಬದಲಿಸಲು ಗಾಂಧಾರಿ ಯಾರು? ನಡೆಯುವುದೆಲ್ಲವೂ ನಡೆದೇ ಹೋಗುತ್ತದೆ, ನಡೆದದೆಲ್ಲವೂ ನಡೆದೇ ಹೋಗುತ್ತದೆ. ಓರ್ವ ತಾಯಿಯ ದುಃಖದಿಂದ ಕರ್ಮಪಥವು ಪ್ರತಿಬಂಧಿತವಾಗುವುದಿಲ್ಲ, ಕರ್ಮಪಥವು ಪ್ರತಿಬಂಧಿತವಾಗುವುದಿಲ್ಲ. ಕೃಷ್ಣ, ಅಂದು ನೀನು ಯುದ್ಧದ ಬೀಜವನ್ನು ಬಿತ್ತುವುದಕ್ಕಾಗಿಯೇ ಅಂದು ನೀನು ಪುರಸಭೆಗೆ ಬಂದದ್ದು. ಕಪಟಿ, ನಿನ್ನ ಕಪಟತನವನ್ನು ಈಗ ತಿಳಿದೆನು. ಇದೇನು ಆ ಶಂಖಧ್ವನಿಯು? ಕೃಷ್ಣನ ಪಾಂಚಜನ್ಯ. ಅಯ್ಯೋ, ಆಹಾ, ಈ ಶಬ್ದವನ್ನು ಕೇಳುತ್ತಲೇ ನನ್ನ ನರನಾಡಿಗಳಲ್ಲಿ ಕಂಪನ ಉಂಟಾಗುತ್ತದೆ. ಈ ಗಾಂಧಾರಿಯು ವೀರ ಮಾತೆ, ಕ್ಷತ್ರಿಯ ವೀರ ವನಿತೆ. ನಡೆ ವಿದುರ, ಹೋಗುವ. ರಾಜಮಹೇಶಿ, ಯುದ್ಧವು ಪ್ರಾರಂಭವಾಯಿತು. ಅದು ಅಹಂಕಾರವನ್ನು ವೀರ ಘಟೋತ್ಕಚಿಯಾದ ಮಹಾರಥೀಕರ ವೀರ ಘೋಷವನ್ನು ಇಂದು ಕುರುಕ್ಷೇತ್ರ ಪ್ರಾರಂಭವಾಯಿತು. ಏನು ಮಹಾರಾಣಿ? ಕುರುಬಾಂಧವರ ಕದನ ಅಳವಡಿಸುವುದು ಹಲವರಗೊಂಡಿತು ವೃದ್ಧ ಸಂಕಲ ಸಂಚಯ ಇಂದು ಭಾರತ ವರ್ಷದ ಸಹಸ್ರಾಧಿಕ ವೀರ ಸಂತಾನರ ಉದಯ. ಕ್ಷಾತ್ರ ವೀರದ ಅಗ್ನಿಹೋಮ, ಧರ್ಮದ ಅಗ್ನಿಹೋತ್ರ. ಇಂದಿನ ಕುರುಕ್ಷೇತ್ರವು ಸುವರ್ಣ ಪಟಗಳಲ್ಲಿ ಪುಟಿಸಲ್ಪಡಲಿ. ಇಂದು ಈ ಭಾರತದಲ್ಲಿ ಕುರುಕ್ಷೇತ್ರವನ್ನು ಪುಟಪುಟವಾಗಿ ಓದುತ್ತಿರುವ ಪ್ರತಿಯೊಬ್ಬರು ಆನಂದದ ಕಣ್ಣೀರನ್ನು ಸುರಿಸುತ್ತಾರೆ. ನಡೆ ವಿದುರ, ಆ ಎತ್ತರವಾದ ಬಿಸಿಲು ಮಚ್ಚನೆ ಮೇಲೆ ಕೂಡ್ರಿಸು. ಈ ಕುರುಕ್ಷೇತ್ರದಲ್ಲಿ ಕೌರವರ ಪಾಂಡವರ ಸೈನ್ಯದ ಕ್ರಮವನ್ನು ನೋಡುತ್ತೇನೆ. ನಡೆ. ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರನ್ನು ಒಂದು ಸಾರಿ ನೋಡುವೆನು. ದುರ್ಯೋಧನ ಹಿತಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ಯೋಧರನ್ನು ಮನಗೊಂದು ಸಾರಿ ತೋರಿಸು. ನಿನ್ನೆ ಇಚ್ಛೆ ಅರ್ಜುನ. ಅದೋ ನೋಡು, ಕೌರವನ ಚತುರಂಗಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡ ಮಾರುತದಿಂದ ಉದ್ರಿಕ್ತವಾದ ಸಾಗರದಂತೆ ಕಾಣುತ್ತಿದೆ. ಇತ್ತ ನೋಡು ಪಾರ್ಥ,
ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣಾದುಶ್ಯಾಸನರೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆ ಸಿಂಧೂ ರಾಜನಾದ ಜಯದ್ರಥನು, ಆ ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವರಥಗಳಲ್ಲಿ ಕುಳಿತಿರುವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿಯೇ ದುರ್ಯೋಧನನ ಮಕ್ಕಳು ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ಆ ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮ. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಶ್ವೇತ ವಸ್ತ್ರಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷರೇ ಕೌರವರ ಸೇನಾಪತಿ ಭೀಷ್ಮನು. ನೆರಗೂದಲಿನಿಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮಕಟವೂ ಬೆಳಗುತ್ತಿರುವುದು. ನೋಡು ಪಾರ್ಥ, ಆತನು ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದು ಸಾರಿ ವಂದಿಸು. ಆಜ್ಞೆ ಮಾಧವ. ಭೀಷ್ಮನ್ ಕುರು ಪಿತಾಮಹ, ನಿನಗೆ ವಂದಿಸುವೆನು. ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವಗಳನ್ನು ನಿನಗೆ ತಿಳಿಸಬಲ್ಲೆನಾದರೆ, ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಕೃಷ್ಣ, ಏನೆಂದು ಹೇಳು. ಅಂಗ ಪ್ರತ್ಯಂಗಗಳಲ್ಲಿಯೂ ದಾರುಣ ಜ್ವಾಲೆ. ಬೇಸಿಗೆ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು, ನಾಲಿಗೆ ಒಣಗುತ್ತಿರುವುದು, ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವವು. ನಾಲಿಗೆ ಒಣಗುತ್ತಿರುವುದು, ಕೈಯಲ್ಲಿನ ಗಾಂಧೀವವು ಕಳಚುತ್ತಿರುವುದು, ಕಾಲುಗಳಲ್ಲಿ ನಿಲ್ಲುವ ತ್ರಾಣವಿಲ್ಲ. ಕೃಷ್ಣ, ನಾನು ನೋಡುತ್ತಿರುವುದೇನನ್ನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಮಿತ್ರರು. ಇವರಲ್ಲೆಷ್ಟು ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದು ಬಲ್ಲೆಯ? ರಾಜ್ಯದ ಮೇಲಿನ ಆಸೆಗಾಗಿ ಇವರನ್ನು ವಧಿಸಲು ನನ್ನಿಂದಾಗದು. 3 ಲೋಕದ ಸಾರ್ವಭೌಮತ್ವದ ಸಲುವಾಗಿ ನಾನು ಈ ಜ್ಞಾತಿ ವಧೆಗೆ, ಗುರು ಹಿಂಸೆಗೆ ಕೈ ಹಾಕಲಾರೆನು. ಮಿತ್ರ, ರಥವನ್ನು ಹಿಂದಿರುಗಿಸು. ನನಗೆ ಈ ಯುದ್ಧವು ಬೇಡವೇ ಬೇಡ. ಅರ್ಜುನ, ಕುತಸ್ತ್ವಾ ಕಶ್ಮಲಮಿದಂ ವಿಷವೇ ಸಮುಪಸ್ಥಿತಂ ಅನಾರ್ಯ ಜುಷ್ಟ್ಯಮ ಸ್ವರ್ಗಮ ಕೀರ್ತಿಕರಂ. ಅರ್ಜುನ, ಅರ್ಜುನ, ಈ ವಿಷಮಾವಸರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವಿಯಾ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನರನಂದು ಹೆಸರಾಗಿ ಹೇಡಿ ಎಂಬ ನಿಂದೆಯನ್ನು ಸಹಿಸಲಾರೆ ನೀನು. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ,
ವಾಸುದೇವ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಲು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹ, ಆಚಾರ್ಯ ದ್ರೋಣನು ನನಗೆ ಅಸ್ತ್ರ ಶಿಕ್ಷಣ ಕೊಟ್ಟ ಗುರು. ಪೂಜಾರ್ಹರಾದ ಇವರ ಮೇಲೆ ನಾನು ಬಾಣವನ್ನು ತೊಡಗುವುದೇ? ಗುರು ವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಷ್ಠರು. ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜ್ಯ ಭೋಗವನ್ನು ಅನುಭವಿಸುವ ಇಚ್ಛೆ ನನಗಿಲ್ಲ. ಅಶಾಶ್ವತವಾದ ರಾಜ್ಯ ಲೋಭಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು. ಸ್ವಜನ ವಧೆಯು ನನಗೆ ಸಮ್ಮತವಿಲ್ಲ ಕೃಷ್ಣ, ಸಮ್ಮತವಿಲ್ಲ. ಯಾರನ್ನು ಯಾರು ವಹಿಸುವರು ಅರ್ಜುನ? ದೇಹಿರ್ನೋಸ್ಮಿನ್ ಯಥಾ ದೇಹಿ ಕೌಮಾರಂ ಯೌವನಂ ಜರಾ ತದಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತೆ. ವಾಸಾಂ ಹಿ ಜೀರ್ಣಾನಿ ಯಥಾ ವಿಹಾಯಾಂ ನವಾನಿ ಕೃಷ್ಣಾತಿ ನರೋಪರಾಣಿ ತದಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ ನವಾನಿ ದೇಹಿ. ಆಂ 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 ಆಂ. ಪಾರ್ಥ, ಅಳಿವಿಲ್ಲದ ಆತ್ಮವನ್ನು ವಹಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು ಬಿಸಿಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ಕೌಮಾರ, ವಾರ್ಧಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಈ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಪಂಡಿತನಾದವನು ಅದರ ಸಲುವಾಗಿ ದುಃಖಿಸುವುದಿಲ್ಲ. ಈ ಭೀಷ್ಮ ದ್ರೋಣರು, ನೀನು ನಾನು ಹಿಂದೆ ಅನೇಕ ಸಾರಿ ಜನಿಸಿರುವು, ಮುಂದೆಯೂ ಜನಿಸುವವು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಹದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಅವಶ್ಯವಾಗಿ ಆಗಬೇಕಾದದ್ದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಅರ್ಜುನ. ವಾಸುದೇವ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ನಾನು ಹೇಡಿಯಲ್ಲ, ಆದರೂ ಪಾಪ ಬೀದಿಯಿಂದ ಯುದ್ಧ ವಿಮುಖನಾಗಿರುವುದು. ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವ ಧರ್ಮವೂ ಇಲ್ಲವೋ? ಪಾರ್ಥ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮಾವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮ ಯುದ್ಧ. ನೀನು ಈ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಭಾಜನೆನಿಸುವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರವು. ಶತ್ರುಗಳು ಹೇಡಿ ಎಂದು ಅರಿಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ವಾಸುದೇವ, ಈ ಯುದ್ಧದಲ್ಲಿ ನನ್ನ ನಿರ್ದಿಷ್ಟ ಕರ್ಮವೇನು? ಧರ್ಮನಾಶವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು ವಾಸುದೇವ. ಪಾರ್ಥ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಸು ಕದಾಚನ ಮಾ ಕರ್ಮ ಫಲ ಹೇತುರ್ಭೂ ಮಾತೆ ಸಂಗೋಷ್ಠ ಕರ್ಮಣೇ. ಪಾರ್ಥ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು.
ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಆಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಈ ನಿನ್ನ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸುಪ್ತ ಪ್ರಭೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು ಕರ್ಮಯೋಗಿನ್? ಇಹ ಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಪಾರ್ಥ, ನಾವೀರ್ವರು ಅನೇಕ ಸಾರಿ ಇಹಲೋಕದಲ್ಲಿ ಜನ್ಮಗ್ರಹಣ ಮಾಡಿರುವುದು. ನನಗೆ ಅವುಗಳ ನೆನಪಿರುವುದು, ನಿನಗಿಲ್ಲ. ನಾನು ಜನ್ಮ ಜರಾಹಿತನು, ಹವ್ಯಯಾತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವು ಅಧರ್ಮದ ಉತ್ಥಾನವೂ ಆಗುವುದೋ ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತರಣದ ಉದ್ದೇಶಗಳು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಾಂ ಸುಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ ಯುಗೇ. ಆಂ 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 ಆಂ. ವಾಸುದೇವ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ಪಾರ್ಥ, ನಾನು ಮಾಯಾರೂಪಿ, ದರಿದ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವನವನ್ನು ಕೊಡುವೆನು. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು, ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸಿರುವೆನು. ಮನೋಬುದ್ಧ್ಯಾಂಕಾರಗಳೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ನಡೆಸುವೆನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭವ ಪ್ರಳಯಗಳಿಗೆ ಉದಯ ವಿನಾಶಕ್ಕೆ ನಾನೇ ಕಾರಣನು. ಸರ್ವಶ್ರೇಷ್ಠವು ಸರ್ವಾಂತರ್ಯಾಮಿಯೂ ಆದ ಪರಾವಸ್ತುವು ನಾನು. ದಾರದಲ್ಲಿ ಮಣಿಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮನು, ಚಂದ್ರ ಸೂರ್ಯರ ಕಾಂತಿಯು ನನ್ನದು, ವೇದಗಳಲ್ಲಿನ ಓಂಕಾರವು ನಾನು, ಮನುಷ್ಯರಲ್ಲಿನ ಪೌರುಷವು ನನ್ನದು, ಸಮಸ್ತ ಭೂತಗಳಿಗೆ ಆದಿ ಕಾರಣನು ನಾನು. ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮುವು, ಪರ್ವತಗಳಲ್ಲಿ ಮೇರುವು, ರುದ್ರನಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವೂ ಆಗಿರುವನು. ಅರ್ಜುನ, ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲೊಂದು ಅಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುವು. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ನನ್ನ ಹೃದಯದ ಅಂಧಕಾರವು ಹರಿಯಿತು. ಹೇ ಯೋಗೀಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ತದಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯನ್ನು ದರ್ಶನ ಮಾಡು. ಏತರ ತಿರುಗುತ್ತ ಎಂತಹ ಭಯಾನಕ ದೃಶ್ಯವಿದೆ. ಕಿರೀಟಿಂಗನ ತೆಗೆದಿಡು ಸರಿ.
ಕಿರೀಟ ಸ್ವಲ್ಪ ಎತ್ತಿಡು ಫ್ರೀ ಮಾನವ ಚಕ್ಷುಗಳಿಂದ ಇದನ್ನು ನಾನು ನೋಡಲಾರೆನು. ಪ್ರಭೋ, ಕೈ ಕಾಲುಗಳು ಕಂಪಿಸುತ್ತಿರುವವು, ವಾಕ್ ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣೆ ಮಾಡು. ಭಕ್ತ ಪರಾಧೀನ ಭಕ್ತರ ಹೃದಯದಲ್ಲಿ ಆನಂದ ತರಂಗಗಳನ್ನೆಬ್ಬಿಸುವ ನಿನ್ನ ಸುಧಾ ಮಧುರವಾದ ಮಂದಹಾಸವನ್ನು ತೋರಿಸು. ಗೋಪಿಕಾ ವಲ್ಲಭ ಲಲನ ಚಿತ್ತರಂಜಕವಾದ ನಿನ್ನ ಗಂಭೀರ ಸುಹಾಸನ ಮೊದಲದಲ್ಲಿ ನಾನು ಕರಾಳ ಕಾಲ ಸ್ವರೂಪನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿಗೆ ಆಪೋಷಣ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವನು. ನೀನು ನಿಮಿತ್ತ ಮಾತ್ರಕ್ಕೆ ನನ್ನ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಗಳಿಸುವೆ. ಭಯವನ್ನು ಬಿಡು ಪ್ರಾಣಸಖ. ಗದಾಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯನ್ನು ದರ್ಶನ ಮಾಡು. ಸಾಗರ ಮಧ್ಯದಲ್ಲಿ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಈ ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿಯೂ ನಿನ್ನ ನೌಕೆಯು ಪ್ರತಭಸ್ತವಾಗದಂತೆ ಸುರಕ್ಷಿತವಾಗಿ ವೀಕ್ಷಿಸಿ ದಡವನ್ನು ಮುಟ್ಟಿಸಲು ನಾನು ಬದ್ಧ ಕಂಕಣಧಾರಿಯಾಗಿ ನಿಂತಿರುವನು. ಅದೋ ನೋಡು ಸಾಗರ ಮಧ್ಯದಲ್ಲಿ ನನ್ನ ಸೌಮ್ಯ ಮೂರ್ತಿಯನ್ನು. ಮಹಾರತ್ನಾಕರ ಸಂಚಾರ ಪಾರಾಯ ಸೋಮಕಾಸುರ ದುರ್ವಾರ ಗರ್ವಂ ಮುದಿವಾಜಂ ಝೂನಿಲ ಜಗತ್ವಲಯ ಸಮಯ ಸಪ್ತ ಮಹರ್ಷಿ ಸಮನ್ವಿತ ಸಮನ್ವಿತೋಧಾರ ಮಾಹಿಮಾ ಮಾಹಿಮಾ ಮಾಹಿಮಾ. ತದಾಸ್ತು ಪಾರ್ಥ. ದೇವ ಶ್ರೀಕೃಷ್ಣ, ನಿನ್ನ ಅನುಗ್ರಹದಿಂದ ಶ್ರೀಮಾನ್ ನಾರಾಯಣನ ಪ್ರಥಮಾವತಾರವಾಯಿತು. ಧನ್ಯನಾದೆ, ನಾನು ಧನ್ಯನಾದೆ. ಇದೋ ನನ್ನ ಅಸ್ತ್ರಗಳನ್ನು ಧರಿಸಿ ಯುದ್ಧ ಸನ್ನದ್ಧನಾಗುವೆ. ರಥವನ್ನು ಏರು ಮಾಧವ. ಹಲೋ ಹಲೋ ಹಲೋ. ವಸಂತದ ಅಲ್ಪವೃಷ್ಟಿಯಂತೆ ಆಕಸ್ಮಿಕವಾಗಿ ಹೃದಯದಲ್ಲಿ ಭಯ ಹುಟ್ಟಿರುವುದೇಕೆ? ರಣಕ್ಷೇತ್ರದಿಂದ ಪಲಾಯನ ಮಾಡಲು ಕಾಲುಗಳು ತವಕಿಸುತ್ತಿರುವವು. ಎದುರಿಗೆ ನಿಂತ ತರುಣ ರಥಿಕರನ್ನು ನೋಡಿದರೆ ಹೆಂಗಸಿನಂತೆ ಲಜ್ಜೆಯಿಂದ ತಲೆಬಾಗುವೆನು. ಶಸ್ತ್ರಾಸ್ತ್ರಗಳು ಕೈಗಳಿಗೆ ಕಠಿಣವಾಗಿ ತೋರುವು. ಕವಚವನ್ನು ತೆಗೆದು ಸೂಕ್ಷ್ಮವಾದ ಚೀನಾಂಶಕವನ್ನು ತೊಡುವ ಆಸೆ ಆಗುತ್ತಿರುವೆ. ವೀರನಂತೆ ಕಾದುವ ಬದಲು ನಾರಿಯಂತೆ ಅಂತಃಪುರದ ಪುಷ್ಪಾಸನದಲ್ಲಿ ವಿಹರಿಸಲು ಇಚ್ಛಿಸುವೆನು. ಈ ವಿಚಿತ್ರ ಪರಿವರ್ತನೆ ಕಾರಣವೇನು? ಆಗಲೇ ಆರಂಭವಾಗಿರುವುದು. ಉತ್ತೇಜಕವಾದ ಮಾತುಗಳಿಂದ ಇವನ ಪೂರ್ವ ಸ್ಮೃತಿಯನ್ನೆಚ್ಚರಗೊಳಿಸಿ ಈ ರಣಯಜ್ಞದ ಮಹಾಬಲಿಯನ್ನು ಮುಗಿಸುವೆನು. ಇದು ಪುನಃ ಯಾರು ಬಂದರು? ಕುರುಕ್ಷೇತ್ರದಿಂದ ನಾನು ಪಾರಾಗುವಾಸ ಇಲ್ಲವೋ? ಏಕೆ ಶಿಖಂಡಿ ಯುದ್ಧರಂಗದಿಂದ ಓಡುವಂತಿದೆ? ಓಡುವುದು ಇಲ್ಲ ಇಲ್ಲ, ನಾನು ಓಡುವುದಿಲ್ಲ. ನಿನ್ನ ಮನಸ್ಸಿನ ಪರಿವರ್ತನೆಯನ್ನು ಬಲ್ಲೆ ರಾಜಪುತ್ರ. ಚರ್ಮಗತವಾದ ನಿನ್ನ ಪುರುಷ ದೇಹದಲ್ಲಿ ಈ ರಣದುಂದುವಿಯ ತೀವ್ರ ಧ್ವನಿಗೆ ಬೆದರಿ ತಲೆಮರೆಸಿಕೊಂಡಿತಲ್ಲವೇ? ಅದಕ್ಕೆ ನೀನೇನು ಮಾಡಬಲ್ಲೆ? ನಿನ್ನ ಪುರುಷ ದೇಹದಲ್ಲಿ ಆಶಾಹತಳಾದ ಅಂಬೆಯ ಆಪೌರುಷಾತ್ಮವು ಪ್ರತಿಷ್ಠಿತವಾಗಿರುವುದು. ಅಂಬೆ ಅಂಬೆ ಯಾರು? ಅಂಬೆಯು ಕಾಶಿರಾಜನ ಪುತ್ರಿ.
ಭೀಷ್ಮನ ಪ್ರಣಯಿನಿ ನೆನಪಾಗಲಿಲ್ಲವೇ? ಅಂಬೆ, ಅಂಬಿಕೆ, ಅಂಬಾಲಿಕೆ ಎಂದು 3 ಜನ ಸಹೋದರಿಯರು. ಭೀಷ್ಮನವರನ್ನು ಅಪಹರಿಸಿ ಹಸ್ತಿನಾವತಿಗೆ ಕರೆತಂದನು. ಅಂಬಿಕೆ, ಅಂಬಾಲಿಕೆಯರು ವಿಚಿತ್ರ ವೀರ್ಯನ ಪಾಣಿಗ್ರಹಣ ಮಾಡಿದರು. ಅಂಬೆಯು ಭೀಷ್ಮನಲ್ಲಿ ಅನುರಕ್ತಳಾಗಿ ತನ್ನನ್ನು ವರಿಸುವಂತೆ ಬಹುವಾಗಿ ಬೇಡಿಕೊಂಡಳು. ಆದರೆ ಪ್ರತಿಜ್ಞಾಬದ್ಧನಾದ ಭೀಷ್ಮನು ಅದಕ್ಕೆ ಸಮ್ಮತಿಸಲಿಲ್ಲ. ಆಗ ಅವಳು ಹತಾಶಳಾಗಿ ಮಹಾದೇವನನ್ನು ಕುರಿತು ತಪವನ್ನಾಚರಿಸಿ ಜನ್ಮಾಂತರದಲ್ಲಿ ಸ್ತ್ರೀಯಾಗಿ ಹುಟ್ಟಿ ಪುರುಷ ರೂಪದಿಂದ ಭೀಷ್ಮನನ್ನು ವಧಿಸುವಂತೆ ವರವನ್ನು ಪಡೆದಳು. ಆ ಅಂಬೆಯು ಈಗ ಶಿಖಂಡಿ. ನಿಲ್ಲಿಸು ವಿಸ್ಮೃತಿ ಅಂದ ಕೋಪದಲ್ಲಿ ಮಿಂಚಿನ ಆರೋಪವನ್ನು ತರಲಾಕೆ. ಅಂಬೆಯು ಚರಿತ್ರೆಯನ್ನು ಕೇಳುವುದರಿಂದ ಈ ಶಿಖಂಡಿಗೂ ಯಾವ ಲಾಭವೂ ಇಲ್ಲ. ನಿನ್ನನ್ನು ಬಿಡುವುದಿಲ್ಲ ರಾಜಪುತ್ರ. ಏಕೆ? ನನ್ನ ಸ್ಪರ್ಶದಿಂದ ಚಮಕಿತನಾಗುವ ಕಾರಣವೇನು? ಬಿರುಗಾಳಿಗೆ ಸಿಕ್ಕ ಬಾಳೆಯ ಮರದಂತೆ ನಿನ್ನ ದೇಹವು ಕಂಪಿಸುತ್ತಿರುವುದು ಈಗಲಾದರೂ ತಿಳಿಯಿತೆ? ನೀನು ಶಿಖಂಡಿಯಲ್ಲ, ಅಂಬೆ, ಪುರುಷ ದೇಹಧಾರುಣಿಯಾದ ಸ್ತ್ರೀ. ನಾನು ಅಂಬೆ ಅಲ್ಲ. ಅಂಬೆಯು ಸತ್ತಳು, ಅಗ್ನಿಯಲ್ಲಿ ದೇಹತ್ಯಾಗ ಮಾಡಿದಳು. ಅಂಬೆಯು ಸಾಯಲಿಲ್ಲ, ಜೀವಿಸಿರುವಳು. ಅವಳ ಆತ್ಮವು ಭೀಷ್ಮನ ಮರಣವನ್ನು ಹಾರೈಸುತ್ತಿರುವುದು. ನಿನ್ನ ಶಪಥ ನೆನಪಿರಲಿ ಕ್ಷತ್ರಿಯ ನಂದಿನಿ. ನಿನ್ನ ಸುಖದ ಕನಸನ್ನು ಭಂಗ ಮಾಡಿ ಯೌವನದ ಆನಂದ ಸುಧೆಯಲ್ಲಿ ವಿಷವನ್ನು ತುಂಬಿದ ಆ ಘಾತುಕನನ್ನು ಕ್ಷಮಿಸುವೆಯಾ? ಅಂಬೆಯು ಭೀಷ್ಮನ ಪ್ರಣಯಿನಿ. ಸ್ವಯಂವರದಲ್ಲಿ ಅವನಿಂದ ಪರಿಗೃಹಿತೆಯಾದಳು. ನಾರಿಯು ತನ್ನ ಪ್ರಿಯನನ್ನು ವಧಿಸುವುದಿಲ್ಲ, ಪ್ರಿಯನಿಗಾಗಿ ತನ್ನ ಸರ್ವಸ್ವವನ್ನೇ ತ್ಯಾಗ ಮಾಡುವಳು. ಪ್ರೇಮದ ಪರ್ಯಾವಸಾನವು ಹಿಂಸೆಯಲ್ಲ, ತ್ಯಾಗ. ಬಲಾತ್ಕಾರದಿಂದ ಅಪಹರಿಸಿದುದರ ಹೆಸರು ಸ್ವಯಂವರವೆಂದೋ? ತಾನಾಗಿ ಕಾಮಿಸಿ ಬಂದ ಕನ್ಯೆಯನ್ನು ನಿರಾಕರಿಸುವುದು ಪ್ರಣಯದ ಲಕ್ಷಣವೋ? ನಾರಿಯು ಎಲ್ಲವನ್ನೂ ಸಹಿಸಬಲ್ಲಳು, ಆದರೆ ತನ್ನ ಅಭಿಮಾನಕ್ಕೆ ಎವೆಯಷ್ಟು ಕುಂದಾದರೂ ಸಹಿಸಲಾರಳು. ಭೀಷ್ಮನು ನಿನ್ನ ಪ್ರಣಯವನ್ನು ಮಾತ್ರವಲ್ಲ, ಸ್ತ್ರೀತ್ವವನ್ನೇ ನಿರಾಕರಿಸಿದನು. ದೇಹ ವಿಕ್ರಯದಿಂದ ಜೀವಿಸುವ ಗಣಿಕೆಯಂತೆ ನಿನ್ನನ್ನು ನಡೆಸಿಕೊಂಡನು. ನೀನು ಭೀಷ್ಮನ ಪ್ರಣಯಿನಿಯಲ್ಲ, ಕ್ರೀತದಾಸಿ, ಪರಿತ್ಯಕ್ತ ವೇಶ್ಯೆ. ಸ್ವಯಂವರಕ್ಕಾಗಿ ಬಂದಿದ್ದ ಸಮಸ್ತ ರಾಜರ ಸಮ್ಮುಖದಲ್ಲಿ ನಿನ್ನನ್ನು ಅಪಹರಿಸಿ ಲೋಕದ ದೃಷ್ಟಿಯಿಂದ ನಿನ್ನ ಕನ್ಯಾಭಾವವನ್ನು ಕಳೆದು ಕೊನೆಗೆ ಕರುಣಾರಹಿತನಾಗಿ ತ್ಯಜಿಸಿದನು. ರಾಜಾಧಿರಾಜರ ಮಸ್ತಕವನ್ನು ಅಲಂಕರಿಸುವ ಮನೋಹರ ಪುಷ್ಪವನ್ನು ಕಾಡು ಹೂವಿಗಿಂತ ತುಚ್ಛವಾಗಿ ಮಾಡಿದನು. ರಾಜನಂದಿನಿ, ನಿನ್ನ ಧಮನಿಗಳಲ್ಲಿ ಕ್ಷತ್ರಿಯ ರಕ್ತವು ಹರಿಯುತ್ತಿಲ್ಲವೇ? ಇಷ್ಟೊಂದು ಅವಮಾನವನ್ನು ನೀನು ಹೇಗೆ ಸಹಿಸಬಲ್ಲೆ? ಹೇಳು, ಶಪಥವನ್ನು ಪೂರ್ಣ ಮಾಡು. ಮಹಾದೇವನ ವರದಿಂದ ಭೀಷ್ಮನು ಇಂದು ನಿನ್ನಿಂದ ಪರಾಜಿತನಾಗುವನು. ಭಾರ್ಗವ ವಿಜಯೀ ಭೀಷ್ಮನನ್ನು ಪರಾಜಯಗೊಳಿಸಿದ ಯಶ ಪುಷ್ಪವು ನಿನ್ನ ಮುಡಿಯನ್ನೇರಲು ಕಾದಿರುವುದು. ನೀನು ಯಾರು ಸೇನಾನಿ? ಮೋಹಾವೇಶದಿಂದ ಕ್ಷಣಕಾಲ ಕರ್ತವ್ಯ ಪರೋನ್ಮುಖಳಾಗಿದ್ದ ಅಂಬೆಯ ಆತ್ಮವನ್ನು ಪುನಃ ಎಚ್ಚರಗೊಳಿಸಿದೆ. ಭೀಷ್ಮ, ದೇವರತ, ಪ್ರಾಣವಲ್ಲಭ, ಬ್ರಹ್ಮಚರ್ಯ ಕಠೋರ ಪ್ರತಿಜ್ಞೆಯಿಂದ ಬದ್ಧವಾದ ನಿನ್ನ ದೇಹದಿಂದ ಈ ಅಮರಾತ್ಮವನ್ನು ಬೇರೆ ಮಾಡಿ ಈ ನಿನ್ನ ಪ್ರಣಯಿನಿ ಆತ್ಮದೊಡನೆ ಸೇರಿಸುವೆನು. ಆಗ ನಮ್ಮ ಪ್ರಣಯಕ್ಕೆ ಯಾವ ಅಡ್ಡಿರುವುದಿಲ್ಲ. ಅಂಬೆಯ ಶಪಥವು ಎಂದಿಗೂ ವಿಫಲವಾಗದು.
ಎನ್ನು ಕುರುಕ್ಷೇತ್ರದ ರಣಯಜ್ಞವು ಆರಂಭವಾಗುವುದು. ಏನು ಟೈಮ್ ಹಿಂಗಾಗ್ಬಿಟ್ಟು ಟೈಮು ಯಾರಪ್ಪ ನಾವೇನು ಇಚ್ಚಿಲ್ಲಪ್ಪ ಮಾರೆ ಅವ ಭೀಷ್ಮನ ಪ್ರಳಯಾಂತಕ ಮೂರ್ತಿಯನ್ನು ಉತ್ತರ ಕುಮಾರನು ನಾವು ಇನ್ನ ಐರಾವತ ಶ್ವೇತಾದಿ ಮಹಾದಾನವರು ಪರಾಜಿತರಾದರು. ನಾಯಕನನ್ನು ಕಳೆದುಕೊಂಡ ಹಿಂಡಿನಂತೆ ನಮ್ಮ ಸೈನಿಕರು ಚದುರು ದಿಕ್ಕು ದಿಕ್ಕಿಗೆ ಓಡುತ್ತಿರುವರು. ಇನ್ನು ಸಮಯವಿಲ್ಲ. ಮಾಸ್ತ್ರಗಳನ್ನು ತೊಡು, ಭೀಷ್ಮನನ್ನು ವಧಿಸು. ಸರ್ ಹೋಗ, ನಿಮ್ಗೆ ಯಾವಾಗ ಬೇಕು ಅವಾಗ ಅಷ್ಟೇ. ಬೈಕ್ ಅಲ್ಲಿ 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 ಹಾಕ್ತಾರ ನೋಡಿ. ಅಲ್ಲ ಇಲ್ಲ, ಬಂದ್ ಮಾಡಿರ್ತಾರೆ. ಎನ್ನಯ ದೀಕ್ಷೆ ಈಗ ಎಲ್ಲರೂ ಹೇಳಿಗಳು. ಭೀಷ್ಮರ ಸಮ್ಮುಖದಲ್ಲಿ ದೃಢಹಸ್ತದಿಂದ ಬಿಲ್ಲನ್ನು ಹಿಡಿಯಬಲ್ಲವರು ಯಾರೂ ಇಲ್ಲ. ಕುರುಕ್ಷೇತ್ರದ ರಕ್ತ ನದಿಯಲ್ಲಿ ನಡೆದಾಡಿ ಎಲ್ಲೆಲ್ಲಿಯೋ ಹುಡುಕಾಡಿದನು. ಮೃತ್ಯುವಿನ ಅಂತಿಮ ಆವೇಶದಿಂದ ಉತ್ತೇಜಿತನಾಗಿ ಸೈನ್ಯದಲ್ಲೆಲ್ಲ ಹರಸಿದರು. ಭೀಷ್ಮನನ್ನು ಎದುರಿಸಬಲ್ಲ ವೀರರೊಬ್ಬನಾದರೂ ದೊರಕಲಿಲ್ಲ. ಇಂದೇನು ಭಾರತ ವರ್ಷವು ನಿರ್ವೀರ್ಯವಾಯಿತೆ. ಸಾವಧಾನ ಗಾಂಗೇಯ. ಈ ಯದುಪತಿಯು ಅರ್ಜುನನ ಸಾರಥಿಯಾಗಿರುವವರೆಗೂ ಪಾಂಡವರು ಅಜೇಯರು. ಎಂತಹ ಮಹಿಮಾಮಯವಾದ ದೃಶ್ಯವಿದು. ನರನಾರಾಯಣರು ಒಮ್ಮೆಗೆ ಒಂದೇ ರಥದಲ್ಲಿ ಅಸ್ಥಿರ ಜಗತ್ತಿನೊಡನೆ ಸ್ಥಿರವಾದ ದೈವಿತ್ವದ ಸಮ್ಮಿಳನ. ಜೀವನ ಸಂಗ್ರಾಮದಲ್ಲಿಯೋ ಹಾಗೆ ದೇಹವೆಂಬ ರಥಕ್ಕೆ ಕಟ್ಟಲ್ಪಟ್ಟ ನಶ್ವರವಾದ ಇಂದ್ರಾಸ್ತ್ರಗಳನ್ನು ಅನಸ್ವರವಾದ ಆತ್ಮನು ನಡೆಸುವುದು. ಧನ್ಯ ಧನುಂಜಯ, ಧನ್ಯ. ಆದರೆ ನಿನಗೆ ಈ ಯುದ್ಧದಲ್ಲಿ ಮಾತ್ರ ನಿಸ್ತಾರವಿಲ್ಲ. ಯುದ್ಧಕ್ಕೆ ಸಿದ್ಧರಾಗು. ತಾತ, ಈ ಅವಿನಯ ಬಾಲಕನನ್ನು ಕ್ಷಮಿಸು. ಯುದ್ಧಕಾತರನಾದ ನಿನ್ನ ಸಮ್ಮುಖದಲ್ಲಿ ಇದನ್ನ ಉಪಹಾರ. ಅರ್ಜುನ, ಈ ಮೃದು ಯುದ್ಧದಿಂದ ಯಾವ ಲಾಭವೂ ಇಲ್ಲ. ದೃಢಹಸ್ತನಾಗಿ ಅಂಬನ್ನು ಬಿಡು. ಭೀಷ್ಮರ ಅಭಿಮಾನವನ್ನು ವ್ಯರ್ಥ ಮಾಡು. ಕೃಷ್ಣ, ಕೃಷ್ಣ, ನನ್ನನ್ನೇ ಗುರುವದೆಗೆ ಪ್ರಚೋದಿಸಿದ ಏಕೆ ಕೃಷ್ಣ? ಯುದ್ಧವು ನನಗೆ ಅಪೇಕ್ಷಿಸಿದವನೂ ಅಲ್ಲ. ತಾತನ ಮೇಲೆ ಅಸ್ತ್ರ ಪ್ರಯೋಗ ಮಾಡಬೇಕೆನ್ನುವ ಇಚ್ಛೆಯೂ ನನಗಿಲ್ಲ. ಕೃಷ್ಣ ಮಾಯಾವಿ, ಈ ಬೆಂಕಿಯನ್ನು ಒತ್ತಿದುದು ಸಾಲದೆ ಘಾತುಕ ಕೆಲಸ ಮಾಡಲು ಇಲ್ಲಿಗೆ ಬಂದೆಯ? ಪಾಂಡವರನ್ನು ಯಜ್ಞ ಪಶುಗಳಂತೆ ಹಿಡಿದು ತಂದು ಕುರುಕ್ಷೇತ್ರದ ಬಲಿಪೀಠದಲ್ಲಿ ನನ್ನ ಬಾಣಗಳಿಗೆ ಬಲಿ ಕೊಡುವುದೇ ನಿನ್ನ ರಾಜ್ಯತಂತ್ರದ ಪರಾಕಾಷ್ಠೆ ಎಂದು ತೋರುವುದು. ಕೇಳು,
ಇನ್ನಾರಿಗೂ ಉಳಿವಿಲ್ಲ. ಭಕ್ತ ವಿಜಯ ಭೀಷ್ಮನಂದು ದುರ್ಯೋಧನನನ್ನು ಹದಜತತ್ರವಾಗಿ ಮಾಡಲು ಶಪಥಗೈದಿರುವನು. ನಿನ್ನ ವಿಷ್ಠ ದೈವವನ್ನು ಸ್ಮರಿಸು ಧನುಂಜಯ. ವಾಸುದೇವ, ಶಕ್ತಿ ಇದ್ದಲ್ಲಿ ನಿನ್ನ ಗೆಳೆಯನನ್ನು ರಕ್ಷಿಸು. ನನ್ನ ದೇಹವು ಜರ್ಜರಿತವಾಗುತ್ತಿರುವುದು. ಅರ್ಜುನ, ಇಂತಹ ಕಾಪುರುಷನೇ ನೀನು? ಹೋಗು, ನಿನ್ನ ಸಹಾಯವು ನನಗೆ ಬೇಡ. ಇಂದು ಕೃಷ್ಣನ ಪ್ರಸ್ತುತ ಶಕ್ತಿಯು ಜಾಗರಿತವಾಗಿ ಕುರುಕ್ಷೇತ್ರದಲ್ಲಿ ನವಪ್ರಳಯವನ್ನು ಸೃಷ್ಟಿಸುವುದು. ಭೀಷ್ಮ, ಮರಣಕ್ಕೆ ಸಿದ್ಧರಾಗು. ಭಾಮಾದವ, ದುಷ್ಟದಾನವ ಸಂಹಾರ, ದೀನರಕ್ಷಬದ್ಧ ಕಂಕಣಯುಕ್ತ ಮುಕ್ತಿ ಪ್ರಣಾಂತ, ಕಂಠಲುಂಟನವಾಗಿ ನಿನ್ನ ಪದಪಾಂತ ಪುಷ್ಪವಾಗಲು ಜಗತ್ ಪ್ರಸಿದ್ಧ ನೆನೆಸು ಹರಿಯೇ. ಭಾಮಾದವ, ನನ್ನ ಮನೋಭೀಷ್ಟವನ್ನು ಪೂರ್ಣ ಮಾಡು. ಚಕ್ರಪಾಣಿ, ನಿನ್ನ ಆವೇಗವನ್ನು ನಾನು ಅಭಿನಂದಿಸುವೆನು. ನನ್ನನ್ನು ಸಂಹಾರ ಮಾಡು. ದೇವವ್ರತ, ಭೀಷ್ಮನ ಕೀರ್ತಿ ಜ್ಯೋತಿಯು ನಿನ್ನ ಚಕ್ರದ ಜ್ವಲಂತ ಪ್ರಭಾಮಾಲಿಕೆಯಿಂದ ಪರಿವೀಕ್ಷಿತವಾಗಿ 3 ಲೋಕದಲ್ಲಿಯೂ ವಿಜಯ ಸೂರ್ಯನಂತೆ ಬೆಳಗಲಿ. ನಾನು ಅಪೇಕ್ಷಿಸುವುದು ಇಂತಹ ಮರಣವನ್ನು. ಭಕ್ತನು ತಲೆಬಾಗಿ ನಿಂತಿರುವನು, ಪ್ರಹಾರ ಮಾಡು. ಪ್ರಭು, ಯಾವ ಚರಣಗಳ ಸ್ಪರ್ಶದಿಂದ ನನ್ನ ಮಾದೆಯಾದ ಜಾಹ್ನವಿಯೋ ಸರ್ವಲೋಕ ಪಾವನೇರಿಸಿದಳು. ಅವಳ ಪದ ಪ್ರಾಂತದಲ್ಲಿ ನನ್ನ ಚಿನ್ನ ಮುಂಡಕ್ಕೆ ಆಶ್ರಯನ್ನು ಕೊಡು. ನನ್ನ ಯುದ್ಧ ಸೃಷ್ಟಿಯನ್ನು ಶಾಂತ ಮಾಡು. ಶಾಂತವಾಗು, ಶಾಂತವಾಗು ಮಹಾವೀರ. ಈ ಯುದ್ಧದಲ್ಲಿ ಅಸ್ತ್ರಧಾರಣ ಮಾಡುವುದಿಲ್ಲವೆಂಬ ಶಪಥವನ್ನು ಮರೆಯಬೇಡ. ನೀನು ಪಾಂಡವರ ಏಕಮಾತ್ರ. ನಿನ್ನ ಸಮ್ಮುಖದಲ್ಲಿ ನಾನೊಂದು ಪ್ರತಿಜ್ಞೆಯನ್ನು ಮಾಡುವೆನು. ಇಂದಿನ ಯುದ್ಧದಲ್ಲಿ ಭೀಷ್ಮನ ಪರಾಜಯವು ಖಂಡಿತವೆಂದು ತಿಳಿದು. ನಿನ್ನ ಪ್ರತಿಜ್ಞೆ ವ್ಯರ್ಥ ಅರ್ಜುನ. ಈ ಶಿಖಂಡಿಯು ಜನ್ಮ ದೇವರತ ನಮ್ಮೊದಿಸಲು ತರಬಲ್ಲ ನಿನಗೆ ವೀರ ವ್ಯಾಘ್ರ ಮಹಾಕಿರಾತಗನವನು. ಅವನಮ್ಮೆದುರಿಸುವ ಧೀರನು ಧರಣಿ ಮಂಡಲದ ಸುನ್ನೆ. ಅವನ ಮರಣವು ನನ್ನಿಂದ ಖಂಡಿತ. ಜಯ ಈ ಶಿಖಂಡಿಯು ಜನ್ಮಗ್ರಹಣ ಮಾಡಿರುವುದು ಭೀಷ್ಮನ ನಾಶಕ್ಕಾಗಿ. ಯಾರಿದು? ಈ ಬಾಲಕರ ದರ್ಶನದಿಂದ ನನ್ನ ಹೃದಯವು ಕಂಪಿಸುವುದೇಕೆ? ಇವನ ತೀಕ್ಷ್ಣ ದೃಷ್ಟಿಯ ಮಿಂಚಿನಂತೆ ವಿಸ್ಮೃತಗೊಂಡು ಅಂಧಕಾರವನ್ನು ಭೇದಿಸಿ ಬಹುದಿನಗಳ ಹಿಂದಿನ ದುಃಖ ಘಟನೆಗಳನ್ನು ನೆನಪಿಗೆ ತರುತ್ತಿರುವುದೇಕೆ? ಅಂಬೆ, ನಿನ್ನಿಂದ ಪರಿತ್ಯಕ್ತಳಾದ ಕಾಶಿರಾಜನ ಮಗಳು ಅಂಬೆ ಪ್ರಣಯದಲ್ಲಿ ಹತಾಶಳಾಗಿ ಕಣ್ಣೀರಿನ ಕೋಣೆಯಿಂದ ದೇಹವನ್ನು ಸವಿಸಿದ ನಾರಿ. ನಾರಿ ಮಧುಭಾವವನ್ನು ತ್ಯಜಿಸಿ ಹಿಂಜೆಯ ಚೋದನೆಯಿಂದ ನಪಂಸಕನ ದೇಹವನ್ನು ಧಾರಣ ಮಾಡಿರುವುದು. ಅಂಬೆ, ನಿನ್ನ ವೇಷವು ಎಷ್ಟೊಂದು ವಿಚಿತ್ರ. ಕೈಯಲ್ಲಿ ಅಸ್ತ್ರ, ಕಣ್ಣಿನಲ್ಲಿ ವಿಷ, ಹೃದಯದಲ್ಲಿ ಭೀಷ್ಮನನ್ನು ವಧಿಸುವ ಉತ್ಕಟೇಚ್ಛ. ದೇವವ್ರತ, ಇದು ನಿನ್ನ ಮರಣವಲ್ಲ ವಿಮೋಚನೆ. ಬ್ರಹ್ಮಚರ್ಯದ ಭೀಷಣ ಪಂಜರದಲ್ಲಿ ಬಂಧಿತವಾಗಿದ್ದ ಪ್ರಣಯ ವಿಮುಖವಾದ ನಿನ್ನ ಆತ್ಮವನ್ನು ನಾನಿಂದು ಮುಕ್ತವಾಗಿ ಮಾಡುವೆನು. ಬಾರುದೇವೇಶ್ವರ, ಈ ದಿನ ನಿನ್ನನ್ನು ಒದಿಸಿ ನಾನು ಸಾಯುವೆನು. ಇದು ನಮ್ಮ ಮರಣವಲ್ಲ, ಅಂಬೆಯು ಅಮರ ಪ್ರೇಮದ ಅಮರ ನಿರ್ವಾಣ. ಇಷ್ಟೊಂದು ವಂಚನೆಯೇ ವಾಸುದೇವ? ಭೀಷ್ಮನ ಬಾಣಗಳಿಗೆ ಬೆದರಿ ಈ ನಪಂಸಕನು ಶರಣು ಹೋದೆಯ? ನಿನ್ನ ಅಭಿಸಂಧಿಯ ಫಲಿಸಲು ನನ್ನ ಮರಣವು ಅಗತ್ಯವಾದರೆ ಇಗೋ ಈ ಅಸ್ತ್ರಗಳನ್ನು ತ್ಯಾಗ ಮಾಡುವೆನು. ಸ್ತ್ರೀಯರು ನಪಂಸಕರ ಸಮ್ಮುಖದಲ್ಲಿ ಭೀಷ್ಮನು ನಿಲ್ಲುವುದೂ ಇಲ್ಲ. ಸಾರಥಿ, ರಥವನ್ನು ತಿರುಗಿಸು. ಶಿಖಂಡಿ, ಬೆದರಬೇಡ ವತ್ಸ. ಈ ಮಂತ್ರಪೂರಿತವಾದ ಅಸ್ತ್ರವನ್ನು ತೊಡು,
ಭೀಷ್ಮನನ್ನು ಒಲಿಸು. ಅಥನಾದನು ಇದು ಶಿಖಂಡಿಯ ಬಾಣವ. ಅರ್ಜುನನ ಮಂತ್ರಪೂರಿತವಾದ ದಿವ್ಯಾಸ್ತ್ರ ವಂಚನೆಯ ಮೇಲೆ ಕೂಡ ಬಿದ್ದದ ಮಹಾತ್ಮ. ವಾಸುದೇವ, ನಾ ನಿಂದೆಯನ್ನು ಸಹಿಸಲಾರೆನು. ಅರ್ಜುನ, ಅತ್ತ ನೋಡು, ಭೀಷ್ಮನ ಹತನಾಗಿ ಭೂಮಿಗೆ ಬೀಳುತ್ತಿರುವನು. ಬೇಗ ಬಾಣಗಳನ್ನು ಹುಡು. ಆ ವೀರಶಿಖಮಣಿಗೆ ಉಚಿತವಾದ ಸೈಗಳಿಂದ ಅಂಬುಗಳನ್ನು ರಚಿಸು. ದೇವವ್ರತನಾದ ದೇಹವು ಭೂಮಿಗುರುಳದಿರಲಿ. ಕ್ಷಮಿಸು ತಾತ, ಈ ಮಹತ್ ಪಾಪದ ಭಾರದಿಂದ ನನ್ನನ್ನು ಕ್ಷಮಿಸು. ನಾನಿಂದು ಇಚ್ಛಾಪೂರ್ವಕವಾಗಿ ಭರತಾನ್ವಯದ ಪುಣ್ಯದ ಜ್ಯೋತಿಯನ್ನು ಊದಿ ಆರಿಸಿದನು. ಆ ಪವಿತ್ರವಾದ ನಿಶ್ವಾಸದೊಡನೆ ಈ ನನ್ನ ಪ್ರಾಣವಾಯುವು ಹಾರಿ ಹೋಗಲಿಲ್ಲವೆಂಬುದೇ ನನ್ನ ಏಕಮಾತ್ರ ಚಿಂತೆ. ನಾನು ಅಪೇಕ್ಷಿತ್ತು ಇಂತಹ ಮರಣವನ್ನು. ಅದನ್ನು ನೀ ನನಗೆ ಕೊಟ್ಟೆ ಅರ್ಜುನ. ಯುದ್ಧ ಶಾಂತವಾಗಿದ್ದ ಭೀಷ್ಮನ ಆತ್ಮವು ಶಾಂತವಾಯಿತು. ಆಯ್ತಾಯ್ತು. ಭಂಗವಾಯಿತು ನನ್ನಾಸೆ ದಿಕ್ಕು ತೋರದೀಗ. ಜಯಲಕ್ಷ್ಮಿಯ ಕಿರಣವು ತೋರದ ಮಗೆ ಏನು ಮಾಡುವುದು ಗುರುದ್ರೋಣರೇ. ಕಂಟಕನಾಗಿರಲು ದೈವ ಮುನಿದರೆ ಮಾಡುವುದೇನು ಭೀಮಾ. ಭೀಮ, 10 ದಿನಗಳ ಘೋರ ಯುದ್ಧದ ತರವಾಯ ಭೀಷ್ಮನು ಪರಾಜಿತನಾದನು. ಇನ್ನು ನಮ್ಮ ವಿಜಯ ಸೂರ್ಯನು ಉದಯವಾದಂತೆ ಎಂದು ಭಾವಿಸಿದ್ದೆ. ಆದರೆ ದ್ರೋಣನ ಚಕ್ರ ವ್ಯೂಹವನ್ನು ನೋಡಿ ನನ್ನ ಆಶೆಯು ನಿರಾಶವಾಯಿತು. ವ್ಯೂಹದ ಮಹಾದ್ವಾರದಲ್ಲಿ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವನು. ಅವನನ್ನು ಜಯಿಸಿ ವ್ಯೂಹವನ್ನು ಭೇದಿಸೋದು ಮತ್ತಾರಿಗೂ ಸಾಧ್ಯವಿಲ್ಲ. ನಾನು ನಿನ್ನೆ ದಿನ ಪ್ರಯತ್ನಿಸಿ ಬೇಗನೆ ಹಿಂತಿರುಗಿದೆ. ಕೃಷ್ಣ ಅರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು. ಅರ್ಜುನನು ವ್ಯೂಹದ ಭೇದ ಪದ್ಧತಿಯನ್ನು ಚೆನ್ನಾಗಿ ತಿಳಿದಿದ್ದ. ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಪಾರ್ಶ್ವಾರ್ಥ ಸಂಸಪ್ತಕರಣೆ ತಾರಾಡುತ್ತಿರುವರು. ಅವರು ಬೇಗ ಹಿಂದಿರುಗೋ ಸಂಭವಿಲ್ಲ. ಈಗಿದರ ಉಪಾಯವೇನು ಭೀಮ? ನಾವು ಜಾಗ್ರತೆಯಾಗಿ ಒಂದು ಉಪಾಯವನ್ನು ಚಿಂತಿಸಲೇಬೇಕು. ಇಲ್ಲವಾದರೆ ಪರಾಜಯವು. ಇದಂತಹ ಮಾತು ದೊಡ್ಡಪ್ಪ. ನಿನ್ನ ಕೈಯಲ್ಲಿ ಈಗದ ಇರುವಾಗ ನನ್ನ ಪೂಜ್ಯ ತಂದೆಯ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ನಮಗೆ ಒದಗಿರುವಂತ ಆಪತ್ತೇನು? ಕುಮಾರ ಅಭಿಮನ್ಯು, ದ್ರೋಣನ ಚಕ್ರ ವ್ಯೂಹವನ್ನು ಭೇದಿಸುವ ಶಕ್ತಿ ನಮ್ಮಲ್ಲಿಲ್ಲ. ವ್ಯೂಹದಿಂದ ರಕ್ಷಿತರಾದ ಕೌರವ ಸೈನ್ಯದ ಬಾಣ ಪರಂಪರೆಗಳಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆಯೇ? ಜ್ಯೇಷ್ಠ ಪಿತಾ, ನಾನು ಚಕ್ರ ಭೀಮವನ್ನು ಭೇದಿಸುವನು. ಅದಕ್ಕೆ ಅನುಮತಿಯನ್ನು ಕೇಳುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದದ್ದು. ಕುಮಾರ ಅಭಿಮನ್ಯು, ನಿನ್ನ ಉತ್ಸಾಹವನ್ನು ಅಭಿನಂದಿಸುವನು. ಆದರೆ ಈ ಕೆಲಸವು ನಿನ್ನಿಂದ ಆಗತಕ್ಕದ್ದಲ್ಲ ಮಗು. ಹಾಗೂ ನಾವೆಲ್ಲರೂ ಜೀವಂತವಾಗಿದ್ದು ನಿನ್ನನ್ನು ಈ ದುಸ್ಸಾಧ್ಯವಾದ ಕೆಲಸಕ್ಕೆ ಕಳಿಸುವುದು ಲೋಕಾಭಿಮತವೆನಿಸದು. ದೊಡ್ಡಪ್ಪ, ನಾನು ಚಿಕ್ಕವನೊಂದು ಈ ರೀತಿ ಹೇಳುವಯ್ಯ. ನಿನ್ನ ಕಣ್ಣ ಮುಂದಿರುವ ಈ ಪಾರ್ಥಿವ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿನ ಜೀವ ಜ್ಯೋತಿಯು ಚಿಕ್ಕದಲ್ಲ. ಶಾಸ್ತ್ರ ತೇಜಗಚ್ಚಿನ ಪ್ರಕಾಶದಿಂದ ಅದು ಜ್ವಾಜ್ವಲ್ಯಮಾನವಾಗಿ ಬೆಳಗುತ್ತದೆ. ಸಾಹಸದ ಪ್ರಭಾ ಫಲಕದಿಂದ ಪ್ರತಿಬಿಂಬಿತವಾಗಿ ವಿಜೃಂಭಿಸುತ್ತದೆ.
ಅದು ತನ್ನ ಮಹತ್ ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶ ಕೊಡು. ನನ್ನನ್ನು ಮಗನಾಗಿ ಪಡೆದ ಧನುಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರ ಪರಸುವಾದ ಸುಭದ್ರಿಯು ಆನಂದಾಸ್ತ್ರಗಳನ್ನು ಸುರಸಲಿ. ಅಂತ ಯೋಗ್ಯ ಅವಸರ ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿ ಸೋಲಿಯಾಗುವುದು ಛಾತ್ರದ ನಿಯಮ. ಮರಣ ಕಂಜಿ ಶತ್ರುವು ಸಂಹಾರಕ್ಕಾಗಿ ಹಿಡಿದ ಖಡ್ಗದಿಂದ ಹರಿಯ ಮರಿಯ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತ ಕುಳಿತುಕೊಳ್ಳುವುದಲ್ಲ. ನಾನು ತಾಯಿಯ ಗರ್ಭದಲ್ಲಿ ಇದ್ದಾಗಲೇ ಈ ಚಕ್ಕರ ಭೀಮವನ್ನು ಭೇದಿಸ ಮರ್ಮವನ್ನು ಕಲಿತನು. ಆದರೆ ಅದರ ಉಪಯೋಗಕ್ಕೆ ಅವಕಾಶ ದೊರೆತಿರುವುದು. ಅದನ್ನು ವ್ಯರ್ಥ ಮಾಡಬೇಡ ತಂದೆ, ನನಗೆ ಅನುಮತಿಯನ್ನು ಕೊಡು. ಆಗ ತಿಳಿಯುತ್ತದೆ ಪಾರ್ಥನ ಮಗನು ಪಾರ್ಥನಂತಾನೆ ಪರಾಕ್ರಮಶಾಲಿಯ ಮಗನು ತಿಳಿಯುತ್ತದೆ. ಭರವಸವಿಲ್ಲವೇ ನಿಮಗೆ ಪಾರ್ಥನು ಪುತ್ರನು ಶೌರ್ಯಹೀನನೇ. ದುರಗಳು ವೈರಿ ವರ್ಗವನ್ನು ತುಂಬಿಸಿ ಖಂಡಿಸಿ ದರ್ಪದಿಂದ ಭೂವರನಿಮ್ಮಯ ಕೀರ್ತಿ ಭದ್ರದಿ ನಿಲ್ಲೆ ಆತ್ಮಹೀಗಲೇ ಸಹಿಸು ಬೆಸಗೊಮ್ಮೆ ಬರದ ಅಗ್ರಜ, ಅಭಿಮನ್ಯನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರಬಾಲಿಕನ ಉತ್ಸಾಹ ಅಗ್ನಿಯ ಮೇಲೆ ಜಲಸೇಚನವಾಗದಿರಲಿ. ಚಿಂತಿಸಬೇಡ ಅಗ್ರಜನೇ, ಕುಮಾರನ ಕುತೂಹಲಗೆ ಕಾದರಬೇಡ ನಿನಗೆ. ಬಂದುರದಿ ಮಡ ಬ್ರಾಹ್ಮಣ ಕೋಟೆಯಮ್ಮರಿದು ಹೊಕ್ಕೆ ಬರುವೆವು ಅರಸು ಕುಮಾರನ ಅರುಸದಿ. ಸೈನ್ಯವೆಲ್ಲವನ್ನು ತೆಗೆದುಕೊಂಡು ಅಭಿಮನ್ಯುನಿಗೆ ಸಹಾಯವಾಗಿ ನಿಲ್ಲುವೆನು. ಅಭಿಮನ್ಯು ವ್ಯೂಹವನ್ನು ಭೇದಿಸಿದೊಡನೆ ನಾವೆಲ್ಲರೂ ಒಳಕ್ಕೆ ನುಗ್ಗಿ ಭಿನ್ನ ಭಿನ್ನವಾಗಿ ಮಾಡಿಬಿಡುವೆವು. ಅನಿರೀಕ್ಷಿತವಾಗಿ ಒದಗಿದ ಈ ಸಹಾಯವನ್ನು ಬಿಡುವುದು ಉಚಿತವಲ್ಲ. ಭೀಮ, ನಿನ್ನೆಷ್ಟದಂತಾಗಲಿ ಈ ಪ್ರಿಯ ಬಾಲಕನ ಪ್ರಾಣವು ನಿನ್ನ ಕೈಯಲ್ಲಿಡುವೆನು. ಅರ್ಜುನನ ಪ್ರಾಣ ಪತಕವು ಅಚ್ಚಳೆಯದೆ ಪುನಃ ಅವನನ್ನು ಸೇರಲಿ. ಕುಮಾರ ಅಭಿಮನ್ಯು, ಸತ್ಯ ನಿರತ ಸಂಪನ್ನನು ನಾನಾಗಿರೇ, ಅಜೇಯ ಅಜಾತ ಶಾಸ್ತ್ರವನ್ನು ನಾನಾಗಿರೇ. ದುರದು ಬಹುಯೋಧರೊಂದಾಗಿ ನಿನ್ನನ್ನು ಸರಿಸಲಿ. ನಿನಗ ವಿಜಯವಾಗಲಿ. ಭದ್ರದಿ ಹೋಗು ಸುಭದ್ರ ಕುಮಾರ. ಹೋಗು ಕುಮಾರ, ಹೋಗು. ದ್ರೋಣನ ಚಕ್ರ ವ್ಯೂಹವು ನಿನ್ನ ಪಾಲಿಗೆ ಪುಷ್ಪ ವ್ಯೂಹವಾಗಲಿ. ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಂತೆ ರಕ್ಷಿಸಿಕೊಂಡಿರಲು ಭಯವೆಲ್ಲಿ ಅದು. ನಡೆ ದೊಡ್ಡ ಪವಗನ. ಉದ್ಯಾಕ್ಷ
ಇದೇನು? ಇಷ್ಟು ಬೇರೆ ಆದರೂ ನನ್ನ ಪ್ರಾಣಕಾಂತ ಇನ್ನು ಬರಲೇ ಇಲ್ವಲ್ಲ? ಸಖಿಯರೇ, ಈ ವನವನ್ನು ನೋಡಿ ಎಷ್ಟೊಂದು ಮನೋಹರವಾಗಿರುವುದು. ಆದರೂ ನನ್ನ ಮನಸ್ಸಿಗೆ ಬೇಸರವಾಗಿರುವುದು. ಮಧುಮಾಸ ಕೋಗಿಲ ಗಾನ ಮಧು ತುಂಬಿ ನಿಂತಿದೆ ತಾನ. ಮಧುಮಾಸ ಕೋಗಿಲ ಗಾನ ಮಧು ತುಂಬಿ ನಿಂತಿದೆ ತಾನ. ಮಧುಮಾಸ ಕೋಗಿಲ ಗಾನ ಮಧು ತುಂಬಿ ನಿಂತಿದೆ ತಾನ. ಲಲಲಾ ಲಲಾ ಲಲಲಾ 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 ಲಲಲಾ. ಸಖಿಯರೇ, ಈ ವನವನ್ನು ನೋಡಿದಿರಾ? ಎಷ್ಟೊಂದು ಮನೋಹರವಾಗಿರುವುದು. ಆದರೂ ನನ್ನ ಮನಸ್ಸಿಗೆ ಬಹಳ ಬೇಸರವಾಗುತ್ತಿರುವುದು. ಅದರ ಕಾರಣವನ್ನು ನಾನು ಹೇಳಬಲ್ಲೆನು. ಅದೇನು ಮಾಧವಿ? ಚಂದ್ರನಿಲ್ಲದಿರುವಾಗ ಕಣ್ಣೈದಿಲೆಯು ಅರಳುವುದು ಹೇಗೆ ಸಾಧ್ಯ? ಸರಿಯಾಗಿ ಹೇಳಿದರು. ಸೂರ್ಯನು ಮೇಘಗಳಲ್ಲಿ ಮರೆಯಾದಾಗ ಕಮಲವು ಕಾಂತಿಹೀನವಾಗುವುದಿಲ್ಲವೇ? ಅಬ್ಬಬ್ಬಾ, ನಿಮ್ಮಿಬ್ಬರ ಮಾತುಗಳೊಂದು ನನಗೆ ಅರ್ಥವಾಗುವುದಿಲ್ಲ. ರಾಜಕುಮಾರಿ, ನಾನು ಅರ್ಥ ಮಾಡಿಕೊಡುವೆ. ನೀವು ನಿನ್ನ ಪತಿರಾಜರನ್ನು ನೋಡಿ ಎಷ್ಟು ದಿನಗಳಾಯಿತು ಹೇಳು? ನಾನು ಬಲ್ಲೆ ರಾಜಕುಮಾರಿ. ನೀನು ಈ ಹಾಳಿ ದೆಸೆಯಿಂದ ಯುವರಾಜ ಅಭಿಮನ್ಯು ಅಂತಃಪುರಕ್ಕೆ ಬರಲಿಲ್ಲ. ಆದ್ದರಿಂದಲೇ ನೀನು ಸುಮ್ಮನಿರಬಾರ್ದೆ. ನಾನು ನನ್ನ ಆರ್ಯಪುತ್ರನ ದರ್ಶನಕ್ಕಾಗಿ ಕಾತರಿಸಿರುವುದು ನಿಜ. ಆದರೆ ನನ್ನ ಚಿಂತೆಗೆ ಕಾರಣ ಅದಲ್ಲ. ಈ 4 ದಿನಗಳಿಂದ ನಿಮ್ಮ ರೀತಿಯನ್ನು ನೋಡುತ್ತಿರುವೆ. ಆಹಾರಾದಿಗಳಲ್ಲಿ ಉಪೇಕ್ಷೆ, ಯಥಾಕಾಲದಲ್ಲಿ ನಿದ್ರಿಸುವುದಿಲ್ಲ. ಆಗಿಂದಾಗೆ ಏನನ್ನೋ ಯೋಚಿಸುತ್ತಾ ಕುಳಿತುಕೊಳ್ಳುವೆ. ಇದನ್ನ ಲಕ್ಷಣಗಳನ್ನು ನೋಡಿದರೆ ನೀನು ವಿರಹದಿಂದ ಪೀಡಿತಲಾಗಿರುವೆ ಎಂದು ತೋರುವುದು. ನೂತನ ಯೌವನ, ನೂತನ ದಾಂಪತ್ಯ, ನೂತನ ಸಮ್ಮಿಲನ. ನೀನು ಅವಳೇನಾ? ಅಲ್ಲವೇ ನಮ್ಮ ವೈದ್ಯಶಾಸ್ತ್ರದಲ್ಲಿ ಇದಕ್ಕೆ ಔಷಧಿ ಪತಿಯೊಡನೆ ಏನಂದೆ? ಕೋಪವೇ ಕೊಡತಿ, ಅಥವಾ ಕಂಡದ್ದನ್ನು ಹೇಳಿದರೆ ಕೆಂಡದಂತ ಕೋಪ. ಬಹಳ ಅನುಭವವಿದ್ದಂತೆ ಕಾಣುತ್ತದೆ. ಈ ಒಡತಿಯ ಅವಸ್ಥೆಯನ್ನು ನೋಡಿದರೆ ನನಗೆ ಇನ್ನೊಂದು ಕಾರಣವು ನೆನಪಾಗುವುದು. ಅದೆಂತಹ ಕಾರಣ? ನನ್ನ ಹತ್ತಿರ ಬಾ, ಕಿವಿಯಲ್ಲಿ ಹೇಳು. ಏನು ಹೇಳು? ನನಗೆ ಸ್ವಲ್ಪ ಹೇಳಿದೆ. ಹೇಳಿ. ಹೌದು ಹೌದು, ಮರೆತಿದ್ದೆ. ಮಹಾರಾಣಿ ಅವರಿಗೆ ತಿಳಿಸಿ ಒಡತಿಯ ಬೈಕಗಳೇನಿರುವವು? ಏನು? ಅತ್ತೆಯವ್ರ ಮುಂದೆ ಹೇಳುವ ವಿಚಾರವಾದ್ರೆ ಏನು? ಏನೂ ಇಲ್ಲ ರಾಜಕುಮಾರಿ. ಮುಂದೆ ಅವರಿಗೊಬ್ಬ ಮೊಮ್ಮಗನು ಹುಟ್ಟುವನೆಂದು. ಏನಿ ಕುಲಾಹಲ, ಏನಿ ಶಬ್ದ? ಪಾಂಡು ಪಕ್ಷದ ಯೋಧರು ಯುದ್ಧಕ್ಕಾಗಿ ಶಿಬಿರವನ್ನು ಬಿಟ್ಟಂತಿದೆ. ಇದವರ ಜಯಧ್ವನಿ. ರಾಣಿಯವರೇ, ಇಲ್ಲಿ ನಿಂತರೆ ಸೈನ್ಯದ ಗತಿಕರ್ಮ ಚೆನ್ನಾಗಿ ಕಾಣುವುದು. ಯಾರು ಕಾಣುತ್ತಲೇ ಇಲ್ಲವಲ್ಲೇ? ರಾಜಕುಮಾರಿ, ಹರಿಯುವ ಪ್ರವಾಹದಂತೆ ಸೈನ್ಯ ಹೋಗುತ್ತಿದೆ. ಪದಾತಿ, ಗಜ, ರಥ, ತುರಗ, ಈ ಮಹಾ ಸೈನ್ಯದಲ್ಲಿ ಎಷ್ಟು ಜನ ಹಿಂದಿರುವರೋ ಕಾಣಿ. ಒಡತಿ, ಇತ್ತ ನೋಡು, ಆ ಸ್ವರ್ಣವರ್ಣದ ರಥದ ಮೇಲೆ ಕುಳಿತು ನಮ್ಮನ್ನೇ ನೋಡುವ ವೀರನಾರು. ಯಾರೇ?
ಯಾರು ಕಾಣುತ್ತಲೇ ಇಲ್ಲವಲ್ಲೇ? ಅವ್ವಯ್ಯ, ಹಾಗಿದ್ದರೆ ಈ ಲಜ್ಜೆ ಏಕೆ, ಈ ಮಿದುನಗೆ ಏಕೆ? ಇದೇನು ಆ ರತಿಕನು ಸೈನ್ಯ ಪ್ರವಾಹವನ್ನು ಬಿಟ್ಟು ರಾಜ್ಯೋದ್ಯಾನವನ್ನು ಪ್ರವೇಶಿಸಿದನು? ಹೌದೇ? ಎಲ್ಲೇ ಎಲ್ಲೇ ಸಿಕ್ಕ? ಇದೋ ಇಲ್ಲಿ. ನಡಿ ಮೋಹಿನಿ, ಇನ್ನು ನಮಗಿಲ್ಲ ಏನು ಕೆಲಸ? ಅಮ್ಮ, ಪ್ರಾಣೇಶ್ವರ, ಸುಂದರಿ, ನಾನು ನನ್ನ ಹೃದಯಾದಿ ದೇವರ ದರ್ಶನಕ್ಕಾಗಿ ಸ್ವಲ್ಪ 4 ದಿನಗಳಿಂದಲೇ ಹಂಬಲಿಸಿದ್ದೆ. ಅದು ಈಗ ಲಭಿಸಿತು ಪ್ರಿಯ. ಸುಂದರಿ, ನಿನ್ನ ದೇವನ ಸಂದರ್ಶನವನ್ನೇನೋ ಹೊಂದಿದೆ. ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ ಹೇಳು. ಏನೇನು ಬೇಕು ಪ್ರಾಣೇಶ್ವರ? ನನ್ನ ಸರ್ವಸ್ವವನ್ನೇ ನಿಮಗೆ ಅರ್ಪಿಸಿರುವೆನು. ಅಂದ ಮೇಲೆ ನನ್ನ ಬಳಿ ಏನಿರುತ್ತದೆ ನೀವೇ ಹೇಳಿ. ನಿನ್ನ ಹೃದಯದ ಪ್ರೇಮ. ಆಸೆ ನೋಡು, ಅದು ಮೊದಲಿನಿಂದಲೂ ನಿಮ್ಮದೇ ಆಗಿದೆ. ಪುನಃ ಕೊಡುವ ಅಗತ್ಯವಿಲ್ಲವಲ್ಲ. ಪ್ರೇಯಸಿ, ನಾನು ಅದನ್ನು ಬಲ್ಲೆನು. ಆದರೆ ಪ್ರತಿದಿನವೂ ಪ್ರತಿಕ್ಷಣವೂ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂಬ ನನ್ನ ಬಯಕೆ. ವಸಂತದ ಬಳ್ಳಿಯು ದಿನ ದಿನವೂ ಹೊಸ ಹೊಸದಾದ ಹೂಗಳಿಂದ ಸೃಷ್ಟಿಕರ್ತನನ್ನು ಆರಾಧಿಸುವರು. ಪಕ್ಷಿಗಳು ದಿನ ದಿನವೂ ಹೊಸ ಹೊಸದಾದ ಗಾನದಿಂದ ಈ ಪ್ರಕೃತಿಯನ್ನು ನೆಲೆಸುವವು. ಸರ್ವಸಾಕ್ಷಿಯಾದ ಸೂರ್ಯದೇವನು ದಿನ ದಿನವೂ ಹೊಸ ಹೊಸದಾದ
ಕಾಂತಿಯಿಂದ ಈ ಜಗತ್ತನ್ನು ಬೆಳಗುವನು. ಈ ದಿನದ ಆನಂದವು ನಾಳಿನ ದುಃಖದ ಬೀಜ, ನಾಳಿನ ದುಃಖವು ಮುಂದಿನ ಆನಂದದ ಮೂಲ. ಪ್ರೇಮದ ವಿಚಾರವು ಹಾಗೆ, ವಿರಹದಿಂದ ಸಮ್ಮಿಳನ, ಸಮ್ಮಿಳನದಿಂದ ಪುನಃ ವಿರಹ, ವಿರಹ ಮತ್ತು ಸಮ್ಮಿಳನ. ಈ ಉಭಯ ಭಾವಗಳ ಆಕರ್ಷಣೆ ವಿಕರ್ಷಣೆಗಳೇ ಪ್ರೇಮದ ಜೀವ. ಹೃದಯ ಸ್ಪರಿ, ನಿನ್ನೆಯ ದಿನ ನಾವು ಈ ಯೋಗದ ತೀವ್ರ ಶೋಕದಿಂದ ದಗ್ಧರಾಗಿದ್ದೆವು. ಈ ದಿನ ಪುನಃ ಸಮ್ಮಿಳಿತಲಾಗಿರುವವು. ಈ ಆನಂದದ ಸುಪ್ರಭಾತದಲ್ಲಿ ಪುನಃ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂದು ನನ್ನ ಆಸೆ ಉಂಟಲ್ಲ. ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತರು ನಿರಾಕರಿಸಲಾರಳು. ಪ್ರೇಮದ ವಿಚಾರದಲ್ಲಿ ನೀನಂತೂ ತುಂಟನು, ಚತುರನು, ಪಂಡಿತನು. ನಿನ್ನಿಚ್ಛೆಯಿಂದಾಗಲಿ. Thank you.